नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी विचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैत गदाधरा श्रीवासादि गौर भक्तवृंदा हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। हरि ओಂ तत्सತ್। ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 17ನೇ ಅಧ್ಯಾಯದ 4ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಅದನ್ನೇ ನೋಡಿ, ಯಜಂತೆ ಅನ್ನೋ ಒಂದು ರಿಲೇಟೆಡ್ ಸಂಬಂಧವಾಗಿ ನಾವು ಶ್ಲೋಕಗಳು ಈಗಾಗಲೇ ಓದಿದ್ದೀವಿ. ಯಾವ ಶ್ಲೋಕ? ಯಾಂತಿ ದೇವಾ ವರ್ತಾ ದೇವಾನ್ ಪಿತೃನ್ಯಾಂತಿ ಪಿತೃವೃತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಾಪಾಪಿನೋ ಅರ್ಜುನ. ನೋಡಿ, ಎಲ್ಲ ಪೂಜೆನೂ ಒಂದೇ ಅಲ್ಲ. ಯಾವಾಗಲೂ ಹೇಳ್ಬೇಕು ಅಂದ್ರೆ ಎಲ್ಲ ಪೂಜೆನೂ ಒಂದೇ ಅಲ್ಲ. ಅದರಲ್ಲೂ ನಾವು ಈ ಶ್ಲೋಕಗಳ ಪ್ರಕಾರ ಇವತ್ತಿನ 17ನೇ ಅಧ್ಯಾಯದ 4ನೇ ಶ್ಲೋಕ, ಹಾಗೇನೆ ಯಾಂತಿ ದೇವ ವ್ರತ ದೇವಾನ್ ಶ್ಲೋಕ. ನೋಡಿ, ಎಲ್ಲಾ ರಸ್ತೆಗಳು ಒಂದೇ ಕಡೆಗೆ ಹೋಗೋದಿಲ್ಲ. ಜನ ಹೇಳ್ತಾರೆ, ಅವರ ತತ್ವಶಾಸ್ತ್ರ ತತ್ವ ಅಂತ ಹೇಳ್ಕೊಂಡು ಏನ್ ಹೇಳ್ತಾರೆ, ಯಥ ಮತ ತಥ ಪಥ ಅಂತ ಹೇಳ್ತಾರೆ. ಎಷ್ಟು ಮತಗಳಿದಾವೋ ಅಷ್ಟು ಪಥಗಳು ಕೊನೆಯಲ್ಲಿ ಸೇರುವಂಥದ್ದು ಒಂದೇ, ಒಬ್ಬನೇ ದೇವರು ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಹಂಗ ಆಗಕ್ ಸಾಧ್ಯ ಇಲ್ಲ. ನೋಡಿ, ತಾತ್ವಿಕವಾಗಿ ಲಾಜಿಕ್ ಅಂಡ್ ರೀಸನ್ ಆಗಿ ನೋಡಿದ್ರೆ ಯಾವುದೇ ರೋಡ್ ಹಿಡ್ಕೊಂಡು ಹೋದ್ರೇನು ಕೂಡ ನೀವು ಹೋಗ್ಬೇಕಾಗಿರೋ ಒಂದೇ ಸ್ಥಳಕ್ಕೆ ಹೋಗ್ತೀರಾ. ಬೃಂದಾವನಕ್ಕೆ ಹೋಗ್ಬೇಕು, ಮಥುರಾಗ್ ಹೋಗ್ಬೇಕು. ಯಾವುದೇ ಟ್ರೈನ್ ಹತ್ಕೊಂಡ್ರೇನು ಮಥುರಾಗೆ ಹೋಗುತ್ತಾ? ಎಲ್ಲ ಫ್ಲೈಟ್ಗಳು ಕೂಡ ಆಗ್ರಾ, ಮಥುರಾ, ಡೆಲ್ಲಿಗೇ ಹೋಗ್ತವ? ಇಲ್ಲ. ಒಂದೊಂದು ಕಡೆಗೆ ಉದ್ದೇಶ ಅಂತ ಇರುತ್ತೆ ನೋಡಿ. ಅದು ಕೂಡ ಅಂದ್ರೆ ಮತ್ತೆ ಯಾಕೆ ಈ ನಮ್ಮ ವೈದಿಕ ಪರಂಪರೆ, ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಈ ದೇವತೆಗಳ ಪೂಜೆ, ರಾಕ್ಷಸರ ಪೂಜೆ, ಪ್ರೇತಗಳ ಪೂಜೆ ಎಲ್ಲ ಇಟ್ಟಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು. ಯಾಕೆ ಇಟ್ಟಿದ್ದಾರೆ, ಇಡೋ ಕಾರಣ ಏನು? ಅವರು ತಮೋಗುಣ ರಜಗುಣದಲ್ಲೆಲ್ಲ ಇರ್ತಾರೆ, ಅಲ್ಲಿಂದ ಸತ್ವಗುಣಕ್ಕೆ ಏರ್ಬೇಕಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಂಪ್ರದಾಯಿಕ ಕಟ್ಟುನಿಟ್ಟಾಗಿ ಅವರು ಅದರಿಂದ ಹೊರಗಡೆ ಬರಬಾರ್ದು ಅಂತ ಆಯಾ ಗುಣಗಳಿಗೆ ತಕ್ಕಂತ ಆಯಾ ಪುರಾಣಗಳು, ಆಯಾ ದೇವರುಗಳು ಇಟ್ಟಿದ್ದಾರೆ. ಅದನ್ನಾದ್ರೂ ಮಾಡ್ಲಿ, ಅಷ್ಟಾದ್ರೂ ಮಾಡ್ಲಿ ಅಂತ. ಇದನ್ನಾದ್ರೂ ನಂಬಿಕೆಗಳಲ್ಲಿ ಅವ್ರು ಇರ್ತಾರೆ ನೋಡಿ. ಪರ್ಫೆಕ್ಟ್. ನೋಡಿ, ಹಂಗೆ ನೋಡಿ ಏನಾಗುತ್ತೆ, ಎಲ್ಲ ಜನಗಳನ್ನು ಧರ್ಮದ ಒಂದು ಚೌಕಟ್ಟಿನ ಒಳಗಡೆ ಇಡುವಂತ ಪ್ರಯತ್ನ. ನೋಡಿ, ಇದು ಧರ್ಮದ ಒಂದು ಚೌಕಟ್ಟು. ನಾನು ಈಗ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ಏನ್ ಬರ್ದಿದ್ದೀನಲ್ಲ ನೋಡಿ, ಅದರಿಂದ ಆಚೆ ಈಚೆ ಹೋದ್ರೆ ನೋಡಿ, ಧರ್ಮೇಣ ಹೀನ ಪಶುಬೀರ್ ಸಮಾನ ಆಗ್ಬಿಡ್ತಾನೆ. ಆ ಪಶುಬೀರ್ ಸಮಾನ ಆಗದೆ ಇರೋದಕ್ಕೆ, ಧರ್ಮದ ಚೌಕಟ್ಟಲ್ಲಿ ಇಟ್ಟಿರೋದಕ್ಕೆ, ಆಮೇಲೆ ಒಂದು ಹಂತದಲ್ಲಿ ಆತನಿಗೆ
ಜ್ಞಾನೋದಯ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ನಾನು ಗಮನಿಸ್ತೀನಿ, ಯಾರಾದ್ರೂ ಹಿಂದೂ ಸನಾತನ ಧರ್ಮ, ವೈದಿಕ ಧರ್ಮ ಇಂದ ಹೊರಗಡೆ ಹೋಗ್ಬಿಟ್ರೆ ಅವರು ಕೃಷ್ಣನ ಭಕ್ತರಾಗೋಕೆ ತುಂಬಾ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಹಿಂದೂ ಧರ್ಮದಿಂದ ಆಚೆ ಹೋದ್ರೆ ಅವರು ಬೇರೆ ಯಾವ್ದಾದ್ರು ಭೂತ ಪ್ರೇತ ಪಿಶಾಚಿಯನ್ನೋ ಅಥವಾ ಒಬ್ಬ ರಾಕ್ಷಸಿಯನ್ನೋ ಅಥವಾ ಇತರೆ ದೇವತೆಗಳನ್ನೋ ಅಥವಾ ಅದ್ವೈತ ತತ್ವನ ನೋಡಿ, ಬ್ರಹ್ಮನ ಆರಾಧಕರಾದ್ರೂ ಸರಿ, ಬ್ರಹ್ಮ ಪ್ರಕಾಶ ಬೆಳಕು, ನಿರಾಕಾರ ನಿರ್ಗುಣ ಅದ್ವೈತ, ನೋಡಿ ಈ ತರ ಅನ್ಕೊಂಡಿದ್ರೇನು ಕೂಡ ಎಲ್ಲೋ ಒಂದು ಹಂತದಲ್ಲಿ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡು ಬರ್ಬೋದು. ನೋಡಿ, ಇದು ಸಾಧ್ಯತೆ ಇದೆ. ಆದ್ರೆ ಈ ಕಡೆ ಹಿಂಗಾಚೆ ಹೋಗ್ಬಿಟ್ರೆ ತುಂಬಾ ಕಷ್ಟ, ಅಸಾಧ್ಯ ಅಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾವ ಮಟ್ಟ ಕಷ್ಟ ಅಂದ್ರೆ ನೀವು ಕೊಡೋ ಒಂದು ಪ್ರಸಾದ ಕೂಡ ತಿನ್ನಲ್ಲ. ನೋಡಿ, ದೇವಸ್ಥಾನಗಳಿಗಂತೂ ಬರೋದಿಲ್ಲ. ಈಗ ಇಸ್ಕಾನ್ಗೆ ನೀವು ಇಲ್ಲಿರುವಂತ ರಾಕ್ಷಸರ ಆರಾಧನೆ, ಭೂತ ಪ್ರೇತ ಆರಾಧನೆಯವರು, ಇತರ ದೇವತೆಗಳ ಆರಾಧನೆಯವರನ್ನ ಜಗನ್ನಾಥ ರಥಯಾತ್ರೆ ಆಗ್ತಿದೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ ಅಂದ್ರೆ ಬರ್ತಾರೋ ಬರಲ್ವೋ? ಸಾಧ್ಯತೆ ಇರುತ್ತೋ ಇರಲ್ವೋ? ಬರ್ಬೋದು. ಬರ್ತಾರೆ ಪ್ರಭುಜಿ. ದೇವತೆಗಳು ಆದಷ್ಟು ಬರ್ತಾರೆ ಪ್ರಭುಜಿ. ಬರ್ತಾರೆ, ಎಲ್ಲರೂ ಬರ್ತಾರೆ. ನೋಡಿ, ನಮ್ಮಲ್ಲಿ ಜನ್ಮಾಷ್ಟಮಿ ಆಗ್ತಾ ಇದೆ ನೋಡಿ, ನಿಮ್ ಪಕ್ಕದ ಮನೆಯಲ್ಲಿ ಜನ್ಮಾಷ್ಟಮಿ ನಡೀತಿದೆ ಬನ್ನಿ ಅಂದ್ರೆ ಅವ್ರು ಯಾರು ಭೂತಪ್ಪನ ಆರಾಧನೆ ಮಾಡ್ಕೊಂಡಿರ್ತಾರೆ. ನೋಡಿ, ಅವ್ರ ಮನೆ ದೇವರೇ ಭೂತಪ್ಪ ಆಗಿರುತ್ತೆ. ನೋಡಿ, ಮುನೇಶ್ವರ ಸ್ವಾಮಿ ಆಗಿರ್ತಾರೆ, ಕಾಟೇರಮ್ಮ ಆಗಿರ್ಬೋದು, ನೋಡಿ ಈ ತರದ್ದು ಊರು ಮಾರಮ್ಮ ಆಗಿರ್ಬೋದು. ನೋಡಿ, ಏನೋ ಒಟ್ಟು ಯಾವುದೋ ಏನೋ ಒಂದನ್ನ ಶಕ್ತಿ, ಏನೋ ಒಂದು ಅತಿಮಾನವ ಅನ್ನುವಂಥದ್ದನ್ನ ಅವ್ರು ಆರಾಧಿಸ್ಕೊಂಡಿರ್ತಾರೆ. ನೀವು ಜನ್ಮಾಷ್ಟಮಿ ಮಾಡ್ತಿದೀವಿ ಬನ್ನಿ ಅಂದ್ರೆ ಬರ್ತಾರೆ. ಅದೇ ಬಾಕಿ ಹೋಗಿ ಬೇರೆಯವ್ರನ್ನ ಕರೆದು ನೋಡಿ ಬರೋದಿಲ್ಲ ಅವರು. ನೋಡಿ, ಈ ತರದ್ದೆಲ್ಲಾನು ವ್ಯವಸ್ಥೆಗಳಿದಾವೆ. ನಮ್ಮ ಭಾರತೀಯ ಸನಾತನ ಧರ್ಮ ಸನಾತನವಾದದ್ದು ಬಹಳ ವೈಜ್ಞಾನಿಕವಾಗಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಹೇಗೆ ನೋಡಿ, ಸಮಾಜ ಎಲ್ಲರೂ ಒಂದೇ ಗುಣದಲ್ಲಿ ಇರೋದಿಲ್ಲ, ಇದು ವಾಸ್ತವ ಸತ್ಯ. ಆಯಾ ಗುಣದವರಿಗೆ ಆಯಾ ಅಭಿರುಚಿಗಳಿಗೆ ತಕ್ಕಂತೆ ನೋಡಿ ಅವ್ರಿಗೆ ಈ ಪೂಜಾ ವಿಧಾನಗಳೆಲ್ಲ ಕೊಡ್ಬೇಕು. ನೋಡಿ, ಅರ್ಜುನನ ಪ್ರಶ್ನೆ ನಮ್ಗೆ ಗೊತ್ತಿರ್ಬೇಕು, ಜ್ಞಾಪಕ ಇರ್ಬೇಕು. ಅರ್ಜುನ ಪ್ರಶ್ನೆ ಕೇಳಿದ್ದು ಭಗವಂತನ ಉತ್ತರ. ನೋಡಿ, 17ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಪ್ರಶ್ನೆ 2, 3 ನೋಡಿ, ಇಲ್ಲಿಂದ ಕೊಟ್ಟಂತ ಉತ್ತರಗಳು ಕೂಡ ನಮ್ಗೆ ಗೊತ್ತಿರ್ಬೇಕು. ನೋಡಿ, ಈಗ 4ನೇ ಶ್ಲೋಕದಲ್ಲಿ ಈ ತರ ಹೇಳ್ತಾನೆ. ನೋಡಿ, ಹಿಂಗೆ ಮತ್ತೆ ಈ ಭೂತ ಪ್ರೇತಗಳನ್ನ ಪೂಜೆ ಮಾಡಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ಬೋದಾ? ಯಕ್ಷ ರಾಕ್ಷಸರನ್ನ ಪೂಜೆ ಮಾಡಿದ್ರೆ ಭಗವತ್ ಹೋಗ್ಬೋದಾ? ಇಲ್ಲ. ನೋಡಿ, ಇದು ಅದ್ವೈತ ತತ್ವದಲ್ಲಿ ಅವ್ರು ಹೇಳುವಂಥದ್ದು ಏನಂದ್ರೆ, ನೀವು ಏನಾದ್ರೂ ಒಂದು ಪರಿಕಲ್ಪನೆ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ವಾಟ್ ಎವರ್ ಯು ವಾಂಟ್, ನೀವು ಕಲ್ಪನೆ ಮಾಡ್ಕೊಂಡು ಒಂದ್ರ ಮೇಲೆ ಫೋಕಸ್ ಮಾಡ್ತಾ ಎಲ್ಲನೂ ಒಂದೇ. ಅದ್ವೈತ ತತ್ವ ಪ್ರಕಾರ ನೀವು ಯಾವ್ದಾದ್ರೂ ಒಂದು ದೇವತೆನೋ ಅಥವಾ ಇನ್ನೊಂದು ಮತ್ತೊಂದು ಏನಾದ್ರೂ ಒಂದು ಕಲ್ಪನೆ ಮಾಡ್ಕೊಂಡು ಅದ್ರ ಮೇಲೆ ಪೂಜೆ ಮಾಡಿ, ಎಲ್ಲವೂ ಕೊನೆಯಲ್ಲಿ ಏನು ಬ್ರಹ್ಮನೇ ಅಲ್ವಾ, ಅದರಲ್ಲಿ ವ್ಯತ್ಯಾಸ ಇಲ್ಲ. ನೋಡಿ, ಅನ್ನೋ ತತ್ವದಲ್ಲಿ ನೋಡಿ ಅದೆಲ್ಲ ಸರಿ ಹೊಂದುತ್ತೇನೋ ಬೇರೆ 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 ತತ್ವದಲ್ಲಿ. ನೋಡಿ, ಅವರು ಬೇಕಿದ್ರೆ ಕಲ್ಪನೆ ಕೂಡ ಮಾಡ್ಕೋತಾರೆ ಬೇರೆ ಬೇರೆ. ನೋಡಿ, ಅಮ್ಮಗಳನ್ನೆಲ್ಲ ಅಂಬೆ ನೋಡಿ ತರದೆಲ್ಲ ಕಲ್ಪನೆ ಮಾಡ್ತಾರೆ. ನೋಡಿ, ಅದನ್ನೇ ಆರಾಧಿಸ್ತಾರೆ. ನಾನು ನೋಡಿ RSS ಅಲ್ಲಿ ಇದ್ದೆ ಹಿಂದೆ. ನೋಡಿ, ಅವರು ನೋಡಿ ಭಾರತಾಂಬೆ ಅಂತ ಪೂಜಿಸ್ತಾರೆ. ನೋಡಿ, ನಮಗೂ ಭಾರತ ಅಭಿಮಾನ, ಪೇಟ್ರಾಟಿಸಮ್, ದೇಶಭಕ್ತಿ ಎಲ್ಲ ಇದೆ ಅಲ್ವಾ? ನೋಡಿ, ಅಲ್ಲಿ ಭಾರತಾಂಬೆಗೆ ಪೂಜಿಸ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪ್ರಾರ್ಥನೆ ಬರುತ್ತೆ. ಅವರ ಪ್ರಾರ್ಥನೆ ಹಂಗಿರುತ್ತೆ. ನೋಡಿ, ಅದು ಮಾತೃಭೂಮಿಗೆ ವಂದಿಸ್ತಾರೆ. ಹಂಗಂದ್ರೆ ನಾವು ಒಂದ್ಸಲ್ವಾ ಮಾತೃಭೂಮಿಗೆ ಯಾರೆಲ್ಲ ಪೂಜಿಸ್ತಾರೋ ಈ ಭೂತಾಯಿ ಕೃಷ್ಣನ ಪತ್ನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಏನು ನಿಮಗೆಲ್ಲ ಏನು ವಿಚಾರ ಏನು ಹೇಳ್ತಾ ಇಲ್ಲ ನಾನು ಅಲ್ವಾ? ಬರೀ ಮಾತೃಭೂಮಿ ನಮ್ಮ ಭಾರತನೂ ಅಲ್ಲ,
ಪಾಕಿಸ್ತಾನ್ ಮಾತೆನೂ ಕೂಡ ಬಾಂಗ್ಲಾದೇಶ್ ಕೂಡ ಸೇರಿಸ್ಕೊಂಡು, ಅಮೇರಿಕಾನು ಸೇರಿಸ್ಕೊಂಡು, ಬ್ರೆಜಿಲ್, ಚೈನಾ, ರಷ್ಯಾ ನೋಡಿ, ಅವರು ಇಂಗ್ಲೆಂಡ್ ಅವರು ಕೂಡ ಮದರ್ ಇಂಗ್ಲೆಂಡ್ ಅನ್ನೋದು ಅಲ್ಲಿ ಅವ್ರದ್ದೊಂದು ಕಾನ್ಸೆಪ್ಟ್ ಇದೆ, ಮದರ್ ಲ್ಯಾಂಡ್ ಅಂತಾರೆ ನೋಡಿ. ಹಂಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಅಂತ ಶುರು ಮಾಡುತ್ತೆ, ಸದಾ ಹಿಂದೂ ಅಂತ ಶುರು ಮಾಡ್ತಾರೆ. ಆದ್ರೆ ಇನ್ನೂ ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಹೆಚ್ಚು 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 ತಿಳುವಳಿಕೆ ಪಡ್ಕೊಂತ ಹೋದ್ರೆ ಈ ವಿಚಾರ ಏನಿದೆಯಲ್ಲ, ಮಾತೃಭೂಮಿಗೆ ಹೊಂದ್ಸೋದು, ನಮಗೂ ಕೂಡ ಗೌರವ ಇದೆ, ಅಭಿಮಾನ ಇದೆ, ಎಲ್ಲ ಇದೆ. ಆದ್ರೆ ಇನ್ನೂ ವಿಶಾಲ ದೃಷ್ಟಿಯಲ್ಲಿ ನೋಡಿದ್ರೆ ಇನ್ನೂ ವಿಶಾಲ ನೋಡಿ. ಎಲ್ಲವೂ ಕೃಷ್ಣನ ಶಕ್ತಿ, ಪ್ರಕೃತಿನೇ ಕೃಷ್ಣನ ಪತ್ನಿ ನೋಡಿ. ಕೃಷ್ಣ ಪುರುಷ, ಪ್ರಕೃತಿ ಪತ್ನಿ, ಪ್ರಕೃತಿ ಪುರುಷ ನೋಡಿ. ಅದನ್ನೇ ಕೃಷ್ಣ ಹೇಳೋದು ಭಗವದ್ಗೀತೆ. ಇಡೀ ಭಗವದ್ಗೀತೆ ಒಟ್ಟಾರೆ ಓದಿದ್ರೆ ನೋಡಿ ಈ ತರ ನಮಗ್ ಸಿಗತ್ತೆ ನೋಡಿ. ಅಲ್ಲಿ ಕಲ್ಪನೆ ಮಾಡ್ಕೋತಾರೆ ನೋಡಿ. ನೋಡಿ ಅಂಬೆ ನೋಡಿ, ಈ ತರದ ಅಂಬ, ಈ ತರದ ತಾಯಿ ನೋಡಿ, ಈ ತರದೆಲ್ಲ ಕಲ್ಪನೆ ಮಾಡ್ತಾರೆ, ಅದನ್ನೇ ಪೂಜಿಸ್ತಾರೆ ನೋಡಿ. ಅವ್ರಿಗೆ ನೋಡಿ ಭಾರತಾಂಬ ದೇವಸ್ಥಾನ ಕೂಡ ಇದೆ, ಹರಿದ್ವಾರಕ್ಕೆ ಹೋದ್ರೆ ನೋಡಿ ನಿಮ್ಗೆ ದೇವಸ್ಥಾನ ಕೂಡ ಇದೆ ನೋಡಿ. ಅದು ದೇಶಭಕ್ತಿ ಭಕ್ತರನ್ನ ನೋಡಿ, ಅದನ್ನೆಲ್ಲ ನಾವು ಗೌರವಿಸ್ತೀವಿ, ಅದೆಲ್ಲ ಸರಿ. ಆದ್ರೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀವಿ ಅಂದ್ರೆ, ಹೆಂಗೆ 500 ರೂಪಾಯಿ ನೋಟಲ್ಲಿ 100 ರೂಪಾಯಿ, 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ಎಲ್ಲ ಅದ್ರೊಳಗೇ ಬಂದ್ಬಿಡುತ್ತೋ, ಅದೇ ತರ ಎಲ್ಲವೂ ಕೂಡ ಕೃಷ್ಣನ ಒಳಗಡೆ ಬಂದ್ಬಿಡುತ್ತೆ ನೋಡಿ. ವಿಶ್ವರೂಪ ಕೃಷ್ಣ ತೋರಿಸಿದಾಗ ಕೃಷ್ಣನ ಹೊರತಾಗಿ ಏನೂ ಇರ್ಲಿಲ್ಲ. ಎಲ್ಲ ದೇವತೆಗಳು ಕೂಡ ಕೃಷ್ಣನ ದೇಹದ ಭಾಗವಾಗಿ ಇದ್ದರು, ಅಂಗ ಅವರೆಲ್ಲರೂ. ಮಾಂಶ ಜೀವಲೋಕೆ, ಯಾರ್ಯಾರು ಇಲ್ಲಿ ಹೆಸರಿಸಿ ಹೇಳ್ತಿರೋಂಥ ದೇವತೆಗಳು, ಇಲ್ಲಿ ಹೆಸರಿಸ್ತಿರೋಂಥ ರಾಕ್ಷಸರು, ಇಲ್ಲಿ ಹೆಸರಿಸ್ತಿರೋಂಥ ಭೂತ ಪ್ರೇತಗಳು, ಎಲ್ಲರೂ ನೋಡಿ, ಎಲ್ಲರೂ ಯಾರು ಹೊರಗಡೆ ಇಲ್ಲ, ಕೃಷ್ಣನಿಂದ ಹೊರಗಡೆ ಇಲ್ಲ ನೋಡಿ. ಅದನ್ನೇ ನಿನ್ನೆ ನೋಡಿ ವಿಜೇತ ಮಾತಾಜಿಯವರು ಒಂದು ಶ್ಲೋಕ ಹೇಳ್ತಿದ್ರು, ಎಲ್ಲವೂ ಕೃಷ್ಣನ ಒಳಗೇನೆ ಇದೆ, ನನ್ನಲ್ಲಿ ಒಳಗೆ ಇದೆ, ಎಲ್ಲರಲ್ಲೂ ನನ್ನನ್ನು ಕಾಣ್ತಾರೋ ನೋಡಿ, ಅದು ಅವರು ವಿಶೇಷ ಅಂತ ನೋಡಿ. ಹಂಗೆ ಭೂತ ಪ್ರೇತಗಳು, ರಾಕ್ಷಸರು, ದೇವತೆಗಳು ಎಲ್ಲ ಕೃಷ್ಣನಲ್ಲೇ ಇದ್ದಾರೆ. ಒಂದೊಂದು ಗುಣ ಸ್ವಭಾವದ ತರ ಅವರವರ ಪೂಜಾ ವಿಧಾನಗಳನ್ನ ಆರಿಸ್ಕೋತಾರೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಎಂಡ ಕುಡಿಯೋರೇ ದೇವತೆ ಅಂತ. ಎಂಡ ಕುಡಿಯೋ ದೇವತೆಗೆ ಪೂಜಾರಿ ಯಾರಾಗಿರ್ತಾನೆ ಅಂದ್ರೆ ಎಂಡ ಕುಡಿಯೋನೇ ಪೂಜಾರಿ ಆಗಿರ್ತಾನೆ. ನಾನು ಹೇಳಿದ್ದು ಸಾಲ ಅರ್ಥ ಆಯ್ತಾ? ಅರ್ಥ ಆಯ್ತು. ಎಂಡ ಕುಡಿಯೋ ದೇವತೆಗೆ ಎಂತ ಒಂದು ಪೂಜಾರಿ ಆಗಿರ್ತಾನೆ ಅಂದ್ರೆ ಎಂಡ ಕುಡಿಯೋನೇ ಆಗಿರ್ತಾನೆ ನೋಡಿ, ಮಾಂಸ ಅರ್ಪಣೆ ಮಾಡೋನು ಆಗಿರ್ತಾನೆ ನೋಡಿ. ಕೆಲವು ದೇವತೆಗಳಿಗೆ ನೋಡಿ ಇವುಗಳನ್ನೆಲ್ಲ 5 ಪಂಚಮಾಗಳು ಅಂತ ಹೇಳ್ತಾರೆ. 5 ಶಾಕ್ತರಲ್ಲಿ ಇವೆಲ್ಲ ಇದಾವೆ ನೋಡಿ. ಈ ಮದ್ಯ, ಮಾಂಸ, ಮತ್ಸ್ಯ ನೋಡಿ, ಮೈಥುನ ನೋಡಿ, ಹಿಂಗೆ 5 ಹೆಸರಿಸ್ತಾರೆ ನೋಡಿ. ಅವ್ರಿಗೆ ಇವೆಲ್ಲ ಇದ್ರೆ ಪೂಜಾ ಸಾಮಗ್ರಿಗಳು ಇವೆಲ್ಲ ಅಲ್ಲಿ. ನಾನು ಹೇಳಿದ ಅರ್ಥ ಆಯ್ತಾ? ಪೂಜಾ ಸಾಮಗ್ರಿಗಳು, ಅವರ ವಿಧಾನಗಳು ನೋಡಿ, ಈ ತರದೆಲ್ಲ ಅವರ ವಿಧಾನಗಳಲ್ಲಿ ಬರುತ್ತೆ. ಈಗ ನಿಮ್ಗೆ ಒಂದು ಪೂಜೆ ಮಾಡ್ಬೇಕಂದ್ರೆ ನಿಮ್ಗೆ ಏನೇನ್ ಬೇಕು? ತುಳಸಿ ಬೇಕಾ ಪೂಜೆಗೆ? ಬೇಕು ಪ್ರಭು. ಅಗರಬತ್ತಿ, ಪುಷ್ಪಂ ಎಲ್ಲ ಬೇಕಲ್ವಾ? ಹೂವು, ಇವೆಲ್ಲ ಬೇಕು. ಒಂದು ಆರತಿ ಮಾಡಕ್ಕೆ, ತುಪ್ಪದ ಆರತಿ ಮಾಡಕ್ಕೆ ನೋಡಿ, ಇವೆಲ್ಲ ಬೇಕು ನಿಮ್ಗೆ. ವಸ್ತ್ರ, ಚಾಮರ, ಈ ತರ ಅವ್ರಿಗೆ, ಯಾರಿಗೆ ನೋಡಿ, ಶಾಕ್ತರ್ಗೆ ಅಥವಾ ಈ ರಾಕ್ಷಸರ ಆರಾಧನೆಗೆ, ಭೂತ ಪ್ರೇತಗಳ ಆರಾಧನೆಗೆ ಅವರ ಸಾಮಗ್ರಿಗಳು ಕೂಡ ಬೇರೆ ಬೇರೆ ಇರ್ತವೆ ನೋಡಿ. ಅಲ್ಲಿ ಕೆಲವೆಲ್ಲನೂ ಇಲ್ಲದೆ ಇದ್ರೆ ಅವ್ರು ಪೂಜೆನೆ ಮಾಡೋ ವಿಧಾನನೇ ಇಲ್ಲ ಅಲ್ಲಿ, ಅವೆಲ್ಲ ಬೇಕು. ಹಂಗೆ ಇವೆಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ವಿಚಾರ. ಯಾರೇ ಒಬ್ಬ ಅತೀಂದ್ರಿಯ, ಅತಿ ಮಾನವ ಶಕ್ತಿ ಇದ್ದವನನ್ನ
ನಾವು ದೇವತೆಗಳು, ದೇವರು ಅಂತ ಕರೆದ್ಬಿಡ್ತೀವಿ. ನೋಡಿ, ಯಾರೋ ಒಬ್ಬ ನಿಮ್ಮ ಭವಿಷ್ಯ ಹೇಳ್ತಾನೆ, ಒಂದು ಜಾತಕ ನೋಡಿನೋ, ಒಂದು ಮುಖ ನೋಡಿನೋ, ಅಥವಾ ಆತನಿಗೆ ಮೈಂಡ್ ರೀಡಿಂಗ್ ಇರುತ್ತೆ, ಮನಸ್ಸಲ್ಲಿರೋದನ್ನ ಹೇಳುವಂತ ಕೆಲವು ಕಲೆಗಳಿದಾವೆ ನೋಡಿ. ಹಂಗೆ ಹೇಳ್ಬಿಟ್ರೆ ಅವ್ರನ್ನ ನಾವು ದೇವರು ಅಂತ ಬಿಡ್ತೀವಿ, ಗುರೂಜಿ ಅಂತ ಹೇಳ್ಬಿಡ್ತೀವಿ. ಹೌದಾ? ನೋಡಿ, ಅವರೇ ಕರ್ಕೊಂತಾರೆ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳಕ್ ಬರ್ತಾರೆ ಕೆಲವರು, ಅವರು ಗುರೂಜಿ ಆಗ್ಬಿಡ್ತಾರೆ ಅವರು. ನೋಡಿ, ಕೇಳಿದೀರಾ? ನೋಡಿ, ಅವರು ಏನೇನೋ ಹೇಳ್ತಿರ್ತಾರೆ ಪರಿಹಾರಗಳು. ನೋಡಿ, ಹಂಗೆ ಭೂತ ಪ್ರೇತಗಳನ್ನ ಯಾರೇ ಒಬ್ಬನಿಗೆ ಅತೀಂದ್ರಿಯ ಶಕ್ತಿಗಳಿದ್ಬಿಟ್ರೆ ಅವನನ್ನ ನಾವು ದೇವರು ಅಂದ್ಬಿಡ್ತೀವಿ. ನೋಡಿ, ಯಾರೋ ಒಬ್ಬ ಲಡ್ಡು ನೋಡಿ, ಕೈ ಮ್ಯಾಜಿಕ್ ಮಾಡಿ ಲಡ್ಡು ಬರ್ಸ್ತಾನೆ, ಮ್ಯಾಜಿಕ್ ಮಾಡಿ ಬೂದಿ ತೋರಿಸ್ತಾನೆ, ಮ್ಯಾಜಿಕ್ ಒಂದು ಉಂಗುರ ಮಾಡ್ತಾನೆ. ನೋಡಿ, ಮ್ಯಾಜಿಕ್ ಮಾಡಿ ಈ ತರದೆಲ್ಲ ಮಾಡ್ತಿರ್ತಾರೆ. ನೋಡಿ, ನೋಡಿ, ಈ ತರದ್ದು ಮ್ಯಾಜಿಕ್ ಮಾಡಿ ಬೂದಿ ಮಾಡಿ ಕೊಡ್ತಿರ್ತಾರೆ ಪ್ರಸಾದ ಅಂತ. ನೋಡಿ, ಎಚ್ ನರಸಿಂಹಯ್ಯ ಅಂತ ಒಬ್ರು ಇರ್ತಾರೆ. ಅವರು ಕೇಳ್ತಾರೆ, ಆ ಬೂದಿ ಮಾಡಿಕೊಡ್ತಿದ್ದಂತ ಬಾಬಾನ್ ಕೇಳ್ತಾರೆ, ನನಗೆ ಕುಂಬಳಕಾಯಿ ಕೊಡು ಅಂತ ಕೇಳ್ತಾರೆ. ಮಂತ್ರ ಮ್ಯಾಜಿಕ್ ಮಾಡಿ ಕುಂಬಳಕಾಯಿ ಕೊಟ್ಬಿಡು, ನಾನು ನಿನ್ನ ದೇವ್ರು ಅಂತ ಒಪ್ಕೊಳ್ತೀನಿ, ಭಗವಾನ್ ಅಂತ ಒಪ್ತೀನಿ. ಮಾಡಕ್ಕಾಗತ್ತಾ? ಕುಂಬಳಕಾಯಿನ ಮಾಡಕ್ ಆಗ್ಲಿಲ್ಲ, ಆಗೋದಿಲ್ಲ. ಕುಂಬಳಕಾಯಿ ನೋಡಿ, ಅವರು ವಾಂತಿ ಮಾಡ್ಕೊಂಡು ವಾಮಿಟ್ ಮಾಡ್ಕೊಂಡು ಉಂಗುರ ತೋರಿಸ್ತಾ ಇದ್ರು. ನೋಡಿ, ಸ್ವಲ್ಪ ಕೈ ಮೇಲೆ ಕೆಚ್ಚಿದ್ರೆ ಕೈಯಲ್ಲಿ ಬೂದಿ ಬರ್ಬೋದಿತ್ತು. ನೋಡಿ, ಈ ತರದ್ ಏನೇನೋ ವಿಚಿತ್ರಗಳಿತ್ತು. ನಾವು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ, ಕ್ರಿಟಿಸೈಸ್ ಮಾಡಲ್ಲ. ಏನಂದ್ರೆ ವಿಷಯ ಹಿಂಗಿರುತ್ತೆ ನೋಡಿ. ಹಿಂಗೆಲ್ಲನು ನೋಡಿ, ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿರುವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ನಮಗೆ ಆಶ್ಚರ್ಯ ಅನ್ಸಲ್ಲ. ಯಾರಾದ್ರೂ ಒಂದು ಬೂದಿ ಮಾಡಿದ್ರೆ ನೋಡಿ, ಒಂದು ಉಂಗುರನ ವಾಂತಿ ಮಾಡಿದ್ರೆ ನೋಡಿ, ಈ ತರದ್ದೇನಾದ್ರೂ ಮಾಡ್ಬಿಟ್ರೆ ನಮ್ಗೆ ವಿಶೇಷ ಅನ್ಸ್ಬಿಡುತ್ತೆ. ನೋಡಿ, ಈ ರಾಕ್ಷಸರು ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಯಾರಾದ್ರೂ ಹಾಳು ಮಾಡ್ಬೇಕು ಅಂತಂದ್ರೆ ಇವ್ರು ಹೇಳಿದ್ರೆ ಅವ್ರು ಹೋಗಿ ಹಾಳು ಮಾಡಿ ಬರ್ತಾರೆ ಅವ್ರು. ನೋಡಿ, ಈ ತರದ್ದು ಕೆಲವ್ರನ್ನ ಪ್ರೇತ ಪ್ರಯೋಗಗಳು ಮಾಡಿರ್ತಾರೆ ಕೆಲವ್ರ ಮೇಲೆ. ನೋಡಿ, ಆ ಪ್ರೇತಗಳಿಗೆ, ಭೂತಗಳಿಗೆ, ರಾಕ್ಷಸರಿಗೆ ಅವ್ರಿಗೆ ಇಷ್ಟವಾದಂಥದ್ದು ಮದ್ಯ, ಮಾಂಸ, ಮೀನು ನೋಡಿ, ಈ ತರದವುಗಳನ್ನೆಲ್ಲ ಅರ್ಪಣೆ ಮಾಡಿ ನೀವೇನಾದ್ರೂ ಹೇಳಿದ್ರೆ ಅದು ಆಗತ್ತೆ. ನೋಡಿ, ನಮ್ಮಲ್ಲೂ ಕೂಡ ನೋಡಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ಅಂತ ಇದೆ. ಯಾರಿಗಾದ್ರೂ ಏನಾದ್ರೂ ಮಾಟ ಮಂತ್ರ ಮಾಡ್ಬೇಕು ಅಂದ್ರೆ ಅಲ್ಲೋಗಿ ಕೋಳಿ ಕುಯ್ದು ಬರುವಂಥದ್ದು, ಅಥವಾ ಯಾರಿಗಾದ್ರೂ ಇವ್ರಿಗೇನಾದ್ರೂ ಮಾಟ ಮಂತ್ರ ಮಾಡಿದ್ರೆ ಅದಕ್ಕೊಂದು ಕೋಳಿ ಕುಯ್ದು ಬರೋದು. ನೋಡಿ, ಈ ತರದೆಲ್ಲ ಆಚರಣೆಗಳೆಲ್ಲ ಕೆಲವಿದಾವೆ ನಮ್ಮಲ್ಲಿ ಮಾಡ್ತಾರೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಪ್ರದೇಶದಲ್ಲಿ ಈ ತರದೊಂದಿದೆ. ಹಂಗೆ ನೋಡಿ, ಈ ತರದೆಲ್ಲ ಇದಾವೆ. ಇಲ್ಲಿ ನಮ್ಮ ಮಲೆನಾಡಲ್ಲಿ ನೀವು ವಿಶೇಷವಾಗಿ ಕಾಂತಾರ ಫಿಲಂ ಬಂದ್ಮೇಲೆ ನೋಡಿ, ಭೂತ ಆರಾಧನೆ ಬಗ್ಗೆ ಜನಗಳಿಗೆ ಬಹಳಷ್ಟು ಪ್ರಚಾರ ಸಿಕ್ತು. ನೋಡಿ, ಏನು ಗೊತ್ತಾ ಭೂತ ಆರಾಧನೆ? ಅಲ್ಲಿ ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಕೆಲವೊಂದು ದೈವಗಳು ಅಂತಾರೆ, ಅವನ್ನ ಭೂತಗಳು ಅಂತ ಹೇಳಲ್ಲ. ಆಕ್ಚುಲಿ ಭೂತಗಳು, ಅವುಗಳನ್ನ ದೈವ ಅಂತ ಹೇಳಿ ಪೂಜಿಸ್ತಾರೆ. ನೋಡಿ, ಅದು ಕಾರಣಿಕಗಳು ಕೂಡ ಹೇಳ್ತಾರೆ. ನೋಡಿ, ಯಾರಾದ್ರೂ ಹಂಚ್ಕೋತೀರಾ? ದಿವ್ಯ ಮಾತಾಜಿ, ಮಂಗಳೂರು ಕಡೆ ಇರೋರು, ಅರಣಿ ಮಾತಾಜಿಯವರೇ, ನಿಮ್ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳ್ತೀರಾ? ಯಾರಾದ್ರೂ ಹಂಚ್ಕೊಳಕ್ಕೆ ಬಯಸ್ತೀರಾ ಆ ಬಗ್ಗೆ? ನೋಡಿ, ನಾನು ಈ ಚಿತ್ರದಲ್ಲಿ ಕಾಣಿಸ್ತೀನಿ. ನೀವು ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ನೀವು ದರ್ಶನ ಮಾಡ್ತೀರಿ. ಅದರ ಆ ಒಂದು ಈಶಾನ್ಯ ಮೂಲೆಯಲ್ಲೇ ಯಾವ ದೈವ ಇದೆ ಗೊತ್ತಾ? ಧರ್ಮಸ್ಥಳವನ್ನು ಕಾಯ್ತಿರೋ ದೈವ ಯಾರು?
ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಹಾ ನೋಡಿ, ಭೂತಾರಾಧನೆ ಅಂದ್ರೆ ನೋಡಿ ಹಿಂಗಿರ್ತವೆ. ನೀವು ಇಲ್ಲೇನ್ ಚಿತ್ರದಲ್ಲಿ ಕಾಣ್ತಿದ್ದೀರಲ್ವಾ, ನೋಡಿ ಭೂತದ ಕೊಲ ಅಂತ ಹೇಳ್ತಾರೆ. ನೋಡಿ ಭೂತಾರಾಧನೆ ನೋಡಿ ಈ ಭಾಗದಲ್ಲಿ ನೋಡಿ ಭೂತದ ಕೊಲ ನೋಡಿ. ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿದ್ರೆ ನೋಡಿ ಈ ಒಂದು ವಿಗ್ರಹ ಇರುತ್ತೆ. ಇದು ಏನ್ ಭೂತ, ಇದಕ್ಕೇನ್ ಹೇಳ್ತಾರೆ? ವರಹ. ಓಕೆ, ವರಾಹ ರೂಪಂ ಅಂತ ನೋಡಿ ಕಾಂತಾರ ಫಿಲಮ್ ಅಲ್ಲಿ ಹಾಡು ಬರುತ್ತೆ, ಆದ್ರೆ ವರಾಹ ಸ್ವಾಮಿ ಅಲ್ಲ ಅದು. ಮತ್ತೇನಿದು? ಪಂಜುರ್ಲಿ ಅಂತ. ಪಂಜುರ್ಲಿ ಇದಕ್ಕೊಂದು ಕತೆ ಏನಂದ್ರೆ, ನೋಡಿ ಪಾರ್ವತಿ ದೇವಿ ಒಂದು ಹಂದಿ ಮರಿಯನ್ನ ಬಹಳ ಮುದ್ದಾಗಿರುತ್ತೆ, ಆ ಮರಿಯನ್ನ ತನ್ನ ಮಗು ಅಂತ ಸಾಕೊಂಡಿರ್ತಾಳೆ. ನೋಡಿ ಭಗವಂತ ಶಿವ ನೋಡಿ ಒಂದು ಹಂತದಲ್ಲಿ ಆ ಮರಿಯನ್ನ ಕೊಂದ್ಬಿಡ್ತಾನೆ, ತಲೆ ಕಡ್ದು ಬಿಟ್ಟಿರ್ತಾನೆ. ಅದಕ್ಕೆ ನೀವು ಈ ತಲೆ ಈ ತರ ಕಾಣೋದು ನೋಡಿ. ಅದಕ್ಕೆ ಪಾರ್ವತಿ ದೇವಿ ಅಳ್ತಾಳೆ, ಅದನ್ನು ಪ್ರಾರ್ಥನೆ ಮಾಡಿಕೊಡ್ತಾಳೆ. ಆಯ್ತು, ಆ ಹಂದಿ ಮರಿ ಅದೇನಿದೆಯೋ ಅದಕ್ಕೆ ನಾನು ದೈವ ಸ್ವರೂಪವನ್ನ ಕೊಡ್ತೀನಿ, ನನ್ನ ಭಕ್ತರಾಗಿ ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡುತ್ತೆ ಈ ಪ್ರದೇಶದಲ್ಲಿ ಅಂತ ಒಂದು ವರ ಕೊಡು. ಇದು ಪಂಜುರ್ಲಿಯ ಒಂದು ಕತೆ ನೋಡಿ. ಹಂಗೆ ನೋಡಿ ಅದು ಈ ದೈವಗಳ ಒಂದು ಭಯದಿಂದ ಕೊನೆ ಪಕ್ಷ ಆ ಭಾಗದಲ್ಲಿ ಕೆಲವರೆಲ್ಲರೂ ಸ್ವಲ್ಪ ಮೈಲಿಗೆ ನೋಡಿ, ಸ್ವಲ್ಪ ನೋಡಿ ಈ ತರದನ್ನೆಲ್ಲ ಅನುಸರಿಸ್ತಾರೆ. ನೋಡಿ ಕಾರ್ಣಿಕ ಹೇಳೋದು ನೋಡಿ, ಸ್ವಲ್ಪ ಭಯ ಭಕ್ತಿ ಇಟ್ಕೊಳ್ಳೋದು ನೋಡಿ, ಸ್ವಲ್ಪ ಧಾರ್ಮಿಕವಾಗಿ ಇರುವಂತದ್ದು ನೋಡಿ. ಈ ದೈವಗಳೆಲ್ಲ ಬಹಳ ಪವರ್ಫುಲ್ ಇರ್ತವೆ. ಯಾರು ಆ ಭಾಗದಲ್ಲಿ ಇದಿರೋ ನಿಮ್ಗೆಲ್ಲ ಈ ತರದ ಅನುಭವ ಆಗತ್ತೆ ನೋಡಿ, ನಿಮ್ಗೆ ಗೊತ್ತಿರುತ್ತೆ ನೋಡಿ. ಬಹಳ ಧಾರ್ಮಿಕವಾಗಿ ನೋಡಿ, ಅಲ್ಲಿ ತುಂಬಾ ಸರಿಯಾಗಿರ್ಬೇಕು ನೋಡಿ. ಅಣ್ಣಪ್ಪ ಸ್ವಾಮಿಗೆ ಧರ್ಮಸ್ಥಳದಲ್ಲಿ ನೋಡಿ ಎದುರ್ಕೊಳ್ತಾರೆ. ಆಕ್ಚುಲಿ ಅಲ್ಲಿನ ಒಂದು ಕಲ್ಲು ಕೂಡ ತಗೊಂಬರಕ್ಕೆ ಭಯ ಬೀಳ್ತಾರೆ. ಯಾಕೆ? ಅಣ್ಣಪ್ಪ ಸ್ವಾಮಿಗೆ ಎದುರ್ಕೋತಾರೆ, ಮಂಜುನಾಥ ಸ್ವಾಮಿಗೆ ಎದುರ್ಕೊಳ್ಳಲ್ಲ. ಹಂಗೆ ನೋಡಿ, ಮಾಟ ಮಂತ್ರಗಳು ಇವೆಲ್ಲ ಆದ್ರೆ ವಿಶೇಷವಾಗಿ ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಡಿ ಅಂತ ಹೇಳ್ತಾರೆ ನೋಡಿ. ಹಂಗೆ ನೋಡಿ ಈ ತರದ್ದೆಲ್ಲವೂ ಇದೆ ನೋಡಿ. ಇವೆಲ್ಲವೂ ಇರ್ಬೇಕಾ ನೋಡಿ? ಅದೊಂದು ನೋಡಿ, ಇಲ್ಲಿ ತಾವು ಚಿತ್ರದಲ್ಲಿ ಏನ್ ನೋಡ್ತಿದ್ರಿ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ಅಲ್ವಾ ನೋಡಿ. ಹಿಂಗೆ ಇದೇ ಅಣ್ಣಪ್ಪ ಸ್ವಾಮಿಯಿಂದ ನೋಡಿ, ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ನೋಡಿ. ಈ ಅಣ್ಣಪ್ಪ ಸ್ವಾಮಿನೇ ಕದರಿಯಿಂದ ಮಂಜುನಾಥ ಸ್ವಾಮಿಯನ್ನ ಆ ಲಿಂಗವನ್ನ ತಗೊಂಡ್ ಬರುತ್ತೆ ನೋಡಿ. ಹಂಗೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಆ ಲಿಂಗವನ್ನ ತಗೊಂಡ್ಬರುವಂಥದ್ದು. ಏನಂದ್ರೆ ಇದನ್ನ ಯಾರು ತರಿಸೋದು ಅಂತಂದ್ರೆ ನಮ್ಮ ವಾದಿರಾಜ ಸ್ವಾಮಿಗಳು ತರಿಸ್ತಾರೆ ನೋಡಿ. ಈ ತರದ್ದು ನೀವು ಈ ಕತೆ ಓದಿದ್ರೆ, ಧರ್ಮಸ್ಥಳದ ಕತೆ ಓದಿದ್ರೆ ಅದರಲ್ಲಿ ಇದೆಲ್ಲ ಬರುತ್ತೆ. ಏನ್ ಬರುತ್ತೆ? ಹಿಂಗೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯನ್ನ ಉಪಯೋಗಿಸ್ಕೊಳ್ತಾರೆ ವಾದಿರಾಜ ಸ್ವಾಮಿಗಳು. ಅವ್ರಿಗೆ ಆರ್ಡರ್ ಮಾಡ್ತಾರೆ, ಹೋಗಿ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ನೋಡಿ. ಹಂಗೆ ವಾದಿರಾಜ ಸ್ವಾಮಿಗಳ ಪರಂಪರೆಯಲ್ಲಿ ನೋಡಿ ಭೂತ ಆರಾಧನೆಗಳು ಕೂಡ ಇದಾವೆ. ಇವುಗಳನ್ನೆಲ್ಲಾನು ಒಳ್ಳೇದಕ್ಕೋಸ್ಕರ ಉಪಯೋಗಿಸ್ಕೊತಾರೆ ನೋಡಿ. ದೇ ಸೆಂಟ್ ದೇರ್ ವಸಾಲ್ ಅಣ್ಣಪ್ಪ ಸ್ವಾಮಿ ನೋಡಿ ಟು ಕದರಿ ನೋಡಿ. ಏನಕ್ಕೆ? ತಗೊಂಡ್ ಬರಕ್ಕೆ. ಏನನ್ನ? ಶಿವಲಿಂಗವನ್ನ ನೋಡಿ. ಇದು ಬೇರೆ ತರ ಲಿಂಗಗಳೆಲ್ಲ ನೋಡಿ ಇಲ್ಲಿ ಹೇಳ್ತಾರೆ. some years ago, 800 years ago, Dharmasthala was known as Kudma Kshetra, Mallarmadi, a then village in South Canara. Here lived the Jain chieftain Birmanna Pergade and his wife Ammu Ballalti in a house called Nelyadi Bidu. Pious and affectionate people. The Pergade family was known for its generosity and hospitality.
ನೋಡಿ ಹಿಂಗೆಲ್ಲ ಹೇಳ್ತಾ ಬರ್ತಾರ. ನೋಡಿ ಅಲ್ಲಿ ಧರ್ಮ ದೇವತೆಗಳು ಅವ್ರಿಗೆ ಕನ್ಸಲ್ಲಿ ಬರ್ತಾರೆ. ನೋಡಿ ಅವ್ರು ಬಂದು ಫಸ್ಟ್ ಮೊದಲು ಅವರ ಸೇವೆಗಳನ್ನ ತಗೊಳ್ತಾರೆ. ಯಾರ್ಯಾರು ಧರ್ಮ ದೇವತೆಗಳು ಅಂದ್ರೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದೆ. ಧರ್ಮದೈವ ಯಾರ್ಯಾರು ಬಂದಿದ್ರು ಅಂದ್ರೆ ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಇವರು ಧರ್ಮ ದೇವತೆಗಳು. ನೋಡಿ ಇವರು ಬಂದು ಇವ್ರ ಹತ್ರ ಸೇವೆಗಳನ್ನ ತಗೊಳ್ತಾರೆ. ಅವರು ಒಳ್ಳೆ ಸೇವೆ ಮಾಡ್ತಾರೆ. ಅತಿಥಿ ಸತ್ಕಾರ ಇವೆಲ್ಲ ಮಾಡಿದ್ರೆ ನೋಡಿ ಅವ್ರಿಗೆ ಇಷ್ಟ ಆಗುತ್ತೆ ಈ ದೇವತೆಗಳಿಗೆ. ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿ. ನೋಡಿ ಆಮೇಲೆ ಅವ್ರು ಕನ್ಸಲ್ಲಿ ಬಂದು ಹೇಳ್ತಾರೆ, ನಾವು ಇಲ್ಲೇ ನೆಲೆಸ್ಬೇಕು ಅಂತ ಇಷ್ಟಪಟ್ಟಿದ್ವಿ, ನಾವು ನಿಮ್ಮ ಕುಟುಂಬವನ್ನ ರಕ್ಷಿಸ್ತೀವಿ, ನಿಮ್ಗೆ ಸಮೃದ್ಧಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ ಹಂಗೆ ಪೆರ್ಗಡೆ ಕುಟುಂಬದವರು ಒಬ್ಬ ಬ್ರಾಹ್ಮಣನನ್ನ ಕರೆಸಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಸರಿಯಾದ ರೀತಿಯಲ್ಲಿ ಆಗಿರೋದಿಲ್ಲ. ವೈದಿಕ ಪರಂಪರೆ ಸರಿಯಾಗಿ ಆಗಿರೋದಿಲ್ಲ. ಅದನ್ನ ಮುಂದೆ ಅದ್ ಸ್ಥಳಕ್ಕೆ ನೋಡಿ ಇಲ್ಲ, ಅದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ನಮ್ಮ ವಾದಿರಾಜ ಸ್ವಾಮಿಗಳು ಅಲ್ಲಿ ಆ ಭಾಗದಲ್ಲಿ ಯಾತ್ರೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನೋಡಿ ವಾದಿರಾಜ ಸ್ವಾಮಿಗಳನ್ನ ಆಹ್ವಾನ ಮಾಡಿದ್ರೆ ಅವ್ರು ಬರೋದಿಲ್ಲ. ಯಾಕೆ? ಅದು ವೈದಿಕ ಪರಂಪರೆ ಪ್ರಕಾರ ಆಗಿಲ್ಲ ಅಂತೇಳಿ. ಹಾಗಿದ್ರೆ ನೀವು ಮಾಡಿ, ವೈದಿಕ ಪರಂಪರೆ ಪ್ರಕಾರನೇ ನೀವು ಸ್ಥಾಪನೆ ಮಾಡಿ ಅಂತ ಹೇಳಿದಾಗ ನೋಡಿ ಅವರು ವಿಶೇಷವಾಗಿ ಪುನರ್ಸ್ಥಾಪನೆ ಮಾಡ್ತಾರೆ. ನೋಡಿ ಕದ್ರಿಯಿಂದ ಮಂಜುನಾಥ ಸ್ವಾಮಿ ವಿಗ್ರಹ ತರಿಸ್ತಾರೆ. ನೋಡಿ ಅದಕ್ಕೆ ಭೂತವನ್ನ ಅಣ್ಣಪ್ಪ ಸ್ವಾಮಿಯನ್ನ ಬಳಸ್ಕೊತಾರೆ. ನೋಡಿ ವಾದಿರಾಜ ಸ್ವಾಮಿಗಳ ಯಾವಾಗ್ಲೂ ನೋಡಿ ಒಂದು ಭೂತವನ್ನ ಇಟ್ಕೊಂಡಿರ್ತಿದ್ರು. ಅದಕ್ಕೂ ಒಂದು ಕಥೆ ಇದೆ. ನೋಡಿ ಅದನ್ನ ಒಂದು ಕಾರ್ಟೂನ್ ಕೂಡ ಇದೆ. ಯಾವತ್ತಾದ್ರೂ ಕಾರ್ಟೂನ್ ಫಿಲಂ ನೋಡೋಣ. ನೋಡಿ ಅದರಲ್ಲಿ ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ವಾದಿರಾಜ ಸ್ವಾಮಿಗಳು ಅವರ ಶಿಷ್ಯ ಒಬ್ಬ ನಾರಾಯಣ ಪಂಡಿತ ಅಂತ ಇರ್ತಾನೆ. ನೋಡಿ ಅವರು ಇವರ ಗುರುಗಳಿಗೆ ಅಫೆಂಡ್ ಮಾಡ್ತಾರೆ. ಮಾಡಿದಾಗ ಇವರು ಶಾಪ ಕೊಡ್ತಾರೆ. ನೋಡಿ ಶಾಪ ಕೊಟ್ಟಂತ ಬ್ರಾಹ್ಮಣ ಬ್ರಹ್ಮ ರಾಕ್ಷಸನಾಗ್ಬಿಡ್ತಾನೆ. ನೋಡಿ ಆ ಬ್ರಹ್ಮ ರಾಕ್ಷಸನಾದವರು ನೋಡಿ ಆತ ಅಲಿತಾ ಇರ್ತಾನೆ. ನೋಡಿ ಇಲ್ಲಿ ನೀವು ಇದನ್ನ ಕಾಣ್ಬೋದು, ಕಾರ್ಟೂನ್ ಅಂತ ಕೊಡ್ತೀನಿ. ನೋಡಿ ಇದ್ರಲ್ಲಿ ಇದೆಲ್ಲ ಬರುತ್ತೆ, ಕಾರ್ಟೂನ್ ಇದೆ ಇದ್ರ ಬಗ್ಗೆ. ನೋಡಿ ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಶ್ರೀ ವಾದಿರಾಜ ಸ್ವಾಮಿ ಜೀವನ ಚರಿತ್ರೆಯಲ್ಲಿ ಇದು ಬರುತ್ತೆ. ಅವ್ರ ಗುರುಗಳನ್ನ ಅಫೆಂಡ್ ಮಾಡ್ತಾನೆ ಆತ ಬ್ರಾಹ್ಮಣ. ಯಾವುದೋ ಒಂದು ಅಫೆಂಡ್ ಮಾಡ್ತಾರೆ ಅಂತಂದ್ರೆ ವಾದಿರಾಜ ಸ್ವಾಮಿಗಳು ಏನ್ ಮಾಡ್ತಿರ್ತಾರೆ ಅಂದ್ರೆ ವಾದಿರಾಜ ಸ್ವಾಮಿಗಳು ಏನ್ ಮಾಡ್ತಿರ್ತಾರೆ, ಅಲ್ಲಿ ಅಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ಕಾಡ್ತಿರ್ತಾನೆ. ఫస్ట్ పూజ నడుపు నేను వీడియోకి ఫస్ట్ పూజ చేసాక బోలా అంటుండే మారుతి సార్ ఇప్పుడు ನೋಡಿ ಮುಂದೆ ನೀವು ಯಾರಾದ್ರೂ ನೀವೇ ನೋಡ್ಕೋಬಹುದು. ವಾದಿರಾಜ ಸ್ವಾಮಿ ಜೀವನ ಚರಿತ್ರೆ ಕಾರ್ಟೂನ್ ಅಂತ ಹಾಕಿದ್ರೆ ನಿಮ್ಗೆ ಸಿಗುತ್ತೆ. ನೋಡಿ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೆ ಅಂದ್ರೆ ಭೂತಗಳನ್ನ ನೋಡಿ ನಮ್ಮ ವಾದಿರಾಜ ಸ್ವಾಮಿ ಪರಂಪರೆಯಲ್ಲೂ ಕೂಡ ಆರಾಧನೆ ಮಾಡ್ತಿದ್ರು. ಆ ಭೂತಗಳನ್ನ ಆರಾಧನೆ ನೀನೇ ಸರ್ವಶಕ್ತ, ನೀನೇ ಪರಮ ಅಂತ ಮಾಡ್ತಿರ್ಲಿಲ್ಲ. ಮತ್ತೇನ್ ಮಾಡ್ತಿದ್ರು, ಭಗವಂತನ ಸೇವೆಯಲ್ಲಿ ತೊಡಗಿಸ್ತಿದ್ರು. ನೋಡಿ ಇದನ್ನ ನಮ್ಮ ಮಧ್ವ ಪರಂಪರೆಯಲ್ಲಿ ಕಾಣ್ಬೋದು. ಅದೇ ಪ್ರಕಾರ ಶ್ರೀ ರಾಮಾನುಜಾಚಾರ್ಯ ಪರಂಪರೆಯಲ್ಲೂ ಕೂಡ ನೋಡಿ ಈ ತರದನ್ನು ಕಾಣ್ತೀರಿ. ನೋಡಿ ಅಲ್ಲೂ ಕೂಡ ನಾನು ಹಿಂದೆ ನಿಮಗೆ ತೋರಿಸಿದ್ದೆ ಕರಿಯಣ್ಣ ಕೆಂಚಣ್ಣ ಅಂತ.
ಜ್ಞಾಪಕ ಇದೆಯಾ? ಹೌದು ಪ್ರಭುಜಿ, ಭೂತಗಳು ಅವು ಮೆರವಣಿಗೆಗೆ ಹೋಗ್ತವೆ. ಹಾ ನೋಡಿ, ಕರಿಯಣ್ಣ ಕೆಂಚಣ್ಣ ಅಂತ ನೋಡಿ. ವಾದಿರಾಜ ಸ್ವಾಮಿಗಳ ನೋಡಿ ಇದರಲ್ಲಿ ಭೂತರಾಜ ಅಂತ ನೋಡಿ ಆ ಪರಂಪರೆಯಲ್ಲಿ ಆರಾಧನೆ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ಒಂದ್ಸತಿ ಈ ಏನು ವಿಗ್ರಹವನ್ನ ಬದ್ರಿಯಿಂದ ತರಬೇಕಾಗಿರುತ್ತೆ. ಆ ಯಾರದು ತ್ರಿವಿಕ್ರಮ ಪೂಜೆ, ಒಂದ್ ಪೂಜೆಗೆ ಅಲ್ಲಿ ಕಳಿಸಿದ್ರೆ ಆ ದಾರಿಯಲ್ಲಿ ಮಧ್ಯದಲ್ಲಿ ಒಬ್ಬ ರಾಕ್ಷಸ ಅಡ್ಡ ಬರ್ತಾನೆ. ಆ ರಥದ ಚಕ್ರವಾಗಿ ಬಳಸ್ಕೊಂಡು ಆ ರಾಕ್ಷಸನ್ ಕೊಲ್ತಾನೆ ಆ ಭೂತ. ಆ ನೋಡಿ ಆ ವಿಗ್ರಹ ಅಲ್ಲಿಂದ ತರಿಸ್ಕೊಂಡ್ಬಿಡುವಂಥದ್ದು. ಈ ತರ ಸೇವೆಗಳಲ್ಲಿ ನೋಡಿ ತೊಡಗಿಸುವಂಥದ್ದನ್ನ ನಾವು ಕಾಣ್ಬೋದು. ನೋಡಿ ಇಲ್ಲಿ ಭೂತರಾಜ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಿದ್ಯಾ ಭೂತರಾಜ? ಕಾಣ್ತಾ ಇದೆ ಪ್ರಭು. ನೋಡಿ ಹಿಂಗೆ ನೋಡಿ ಮಧ್ವ ಸೋದೆ ಮಠದಲ್ಲಿ ಕೂಡ ನೋಡಿ ಭೂತ ಇದೆ. ಸೋದೆಯಲ್ಲಿ ಭೂತ ಕಾಣ್ತಿದ್ಯಾ? ಕಾಣ್ತಾ ಇದೆ ಪ್ರಭುಜಿ. ಅಲ್ಲಿ ವಿಷ್ಣು ತಿಲಕ ಕಾಣ್ತಿದ್ಯಾ? ಕಾಣ್ತಾ ಇದೆ. ಹೌದು. ನೋಡಿ ಹಿಂಗೆ ನೋಡಿ ಇದು ಮಧ್ವ ಪರಂಪರೆಯಲ್ಲಿ ಪೂಜಿಸುವಂತ ಒಂದು ಭೂತ ನೋಡಿ. ನೋಡಿ ಭೂತರಾಜ ನೋಡಿ ಆ ಪರಂಪರೆಯಲ್ಲಿ ಹೇಳ್ತಾರೆ, ಮುಂದಿನ ರುದ್ರ ಈ ಭೂತರಾಜ ಆಗ್ತಾರಂತೆ. ಬ್ರಹ್ಮ ನೋಡಿ ನೋಡಿ ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಭೂತಾರಾಧನೆಗಳು ನಮ್ಮ ವೈಷ್ಣವ ಪರಂಪರೆಯಲ್ಲಿ ಇಲ್ವಾ ಅಂದ್ರೆ ಇದಾವೆ ನೋಡಿ. ಈ ತರದ್ದು ಮಧ್ವ ಪರಂಪರೆಯಲ್ಲಿ ಇದೆ. ಅದನ್ನೇ ಶ್ರೀ ಪರಂಪರೆಯಲ್ಲೂ ಕೂಡ ನಾವು ನೋಡ್ಬೋದು. ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ನೋಡಿ ಅಲ್ಲೇನಾಗಿರುತ್ತೆ ನೋಡಿ. ರಾಮಾನುಜಾಚಾರ್ಯ ಪರಂಪರೆಯಲ್ಲಿ ಜನಗಳಿಗೆ ಎಷ್ಟು ಹೇಳಿದ್ರೂ ಕೂಡ ನೋಡಿ ಮಾಂಸ ತಿನ್ನುವಂಥದ್ದನ್ನು ಬಿಟ್ಟಿರೋದಿಲ್ಲ ನೋಡಿ. ಇಲ್ಲಿ ನೋಡಿ ಕರಿಯಣ್ಣ ಕೆಂಚಣ್ಣ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಭೂತಗಳು ಕಾಣ್ತಿದವಾ? ಕಾಣ್ತಾ ಇದೆ ಪ್ರಭುಜಿ. ನೋಡಿ ಹಿಂಗೆ ನೋಡಿ ಕರಿಯಣ್ಣ ಕೆಂಚಣ್ಣ ಹರಿಸೇವೆ ಅಂತ ಹೇಳ್ತಾರೆ ಇದಕ್ಕೆ ನೋಡಿ. ಯಾರೆಲ್ಲ ವಿಶೇಷವಾಗಿ ಹಾಸನ, ಮಂಡ್ಯ, ತುಮಕೂರು ನೋಡಿ ಈ ಭಾಗಗಳಲ್ಲಿ ಇದು ಬಹಳಷ್ಟು ಪ್ರಚಲಿತ ಇದೆ. ಈ ನೋಡಿ ಇದನ್ನ ಮುತ್ತತ್ತಿಗೆ ಹೋದ್ರೇನು ಕೂಡ ನೀವು ಇದನ್ನ ಕಾಣ್ತೀರಿ. ಮುತ್ತತ್ತಿಯಲ್ಲಿ ಕರಿಯಣ್ಣ ಕೆಂಚಣ್ಣ ನೋಡಿ ಇಲ್ಲಿ ಭೂತಾರಾಧನೆ ಮಾಡ್ತಿದ್ದಾರೆ ಶ್ರೀ ಪರಂಪರೆಯಲ್ಲಿ. ಕರಿಯಣ್ಣ ಕೆಂಚಣ್ಣಗಳು ಪೂಜೆ ಮಾಡ್ತಾರೆ ನೋಡಿ. ಇವ್ರು ಯಾರು ಹೂಯನ್ನಾರು ಹಾಕ್ತಿದಾರಲ್ಲ, ಇವ್ರ ಮೈ ಮೇಲೆ ಕರಿಯಣ್ಣ ಕೆಂಚಣ್ಣ ಬರ್ತಾರೆ. ಅಭೂತಗಳನ್ನ ಆಹ್ವಾನ ಮಾಡ್ತಾರೆ. ಕಾಣ್ತಿದ್ಯಾ? ಇವರು ಕರಿಯಣ್ಣ ಕೆಂಚಣ್ಣ ಅಂತ ಇವರು ಕಾಣ್ತಾ ಇದೆ ಪ್ರಭುಜಿ. ಮುಖವಾಡ ಹಾಕೊಂಡಿದ್ದಾರೆ ನೋಡಿ ಕರಿಯಣ್ಣನಂದು ಕೆಂಚಣ್ಣಂದು. ನೋಡಿ ಇವರಿಬ್ರು ಜಗಳ ಆಡ್ತಾರೆ, ಹೊಡೆದಾಡ್ತಾರೆ ನೋಡಿ. ಹಿಂಗಿಟ್ಟು ನೋಡಿ ನೀವೇನ್ ಚಿತ್ರದಲ್ಲಿ ನೋಡಿದ್ರಲ್ಲ ಈ ತರ ಇಟ್ಟು ಭೋಗಾರ್ಪಣೆ ಮಾಡ್ತಾರೆ ನೋಡಿ. ಅವ್ರು ಬಿದ್ದೋಗ್ತಾರೆ ಕರಿಯಣ್ಣ ಕೆಂಚಣ್ಣ, ಅವ್ರ ಮೈ ಮೇಲೆ ಬಂದಿರ್ತಾರೆ ನೋಡಿ. ಹಿಂಗೆ ಇದು ಶ್ರೀ ವೈಷ್ಣವ ಪರಂಪರೆ ನೋಡಿ. ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಇಲ್ಲೂ ಕೂಡ ನಾವು ಪರಂಪರೆಗಳಲ್ಲಿ ಈ ತರದನ್ನು ನೋಡಬಹುದು. ನೋಡಂಗೆ ಈ ತರದೆಲ್ಲ ಇದಾವೆ ಭೂತಗಳನ್ನ ನೋಡಿ. ಶ್ರೀ ಪರಂಪರೆಯಲ್ಲಿ ಮಧ್ವ ಪರಂಪರೆಯಲ್ಲಿ ಭೂತಗಳು ಹೆಂಗಪ್ಪ ಪ್ರೋತ್ಸಾಹ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಮಾಡ್ತಾರೆ ಅಂದ್ರೆ ಆ ಜನಗಳ ಹಂಗಿರ್ತಾರೆ ನೋಡಿ. ಅವ್ರಿಗೆ ಆ ತಾಮಸ ಗುಣದಲ್ಲಿದ್ದವ್ರಿಗೆ
ನೋಡಿ ಅದರಲ್ಲೂ ಕೂಡ ವಿಷ್ಣುವಿನ ಭಕ್ತರಾದಂತ ಈ ಭೂತಗಳ ಬಗ್ಗೆ ನೋಡಿ ಅವರಿಗೆ ಆರಾಧನೆಗೆ ಅವಕಾಶ ಕೊಡೋದು. ಇಲ್ದಿದ್ರೆ ಬೇರೆ ಯಾರ್ಯಾರಿಗೂ ಇವು ತುಂಬಾ ಪವರ್ಫುಲ್ ಅಂತ ಯಾರೋ ಕರಿಯಣ್ಣ ಕೆಂಚಣ್ಣ ಕೆಲವು ಕುಟುಂಬಗಳಲ್ಲಿ ಅದನ್ನ ಅರ್ಕೆ ಹೊತ್ಕೊಂಡ್ ಮಾಡ್ತಾರೆ. ಕೆಲವು ನೋಡಿ ಈ ತರದ್ ಏನೋ ಇರ್ತವೆ. ನೋಡಿ ಈ ತರದೆಲ್ಲ ಅವಕಾಶ ಇದೆ, ನಾವು ಮಾಡೋಣವಾ ಅಂತ ಹೋಗೋದ್ ಬೇಡ. ನೋಡ್ರಿ ನಿಮ್ಗೆ ಇಲ್ಲಿ ಕಾಣ್ತಿದ್ಯಾ ಕರಿಯಣ್ಣ ಕೆಂಚಣ್ಣ, ನೋಡಿ ಈ ತರದ್ ಭೂತಗಳು. ಕಾಣ್ತಾ ಇದೆ. ಹಾ ನೋಡಿ ನೋಡಿ ನೀವು ನೋಡಿ ಈ ತರದೆಲ್ಲ ಒಂದು ಕುರಿ ನಡ್ಕೊಂಡು ಹಂಗೆ ತಿಂದ್ಬಿಟ್ಟಿದೆ ನೋಡಿ ಈತ. ನೋಡಿ ಇದು ಈ ತರ ತಾಮಸಿಕವಾಗಿ ಎಲ್ಲ ಮಾಡ್ತಾರೆ. ಕಾಣಿಸ್ತಿದ್ಯಾ ಕುರಿಯನ್ನ? ಕಾಣ್ತಾ ಇದೆ ಪ್ರಭುಜಿ. ಪ್ರಭುಜಿ. ನೋಡಿ ಈ ತರದೆಲ್ಲ ಇರ್ತವೆ. ನೋಡಿ ಈ ತರದೆಲ್ಲ ಏನೇನೋ ಇದಾವೆ. ನಮ್ಗೆ ಶ್ರೀಲ ಪ್ರಭುಪಾದರು ಬಹಳ ನೋಡಿ ನಿಮ್ಗೆ ಬಹಳ ಶುದ್ಧ ಭಕ್ತಿಯನ್ನ ಕೊಟ್ಟಿದ್ದಾರೆ. ನೋಡ್ರಿ ನೀವೇನ್ ಈ ಚಿತ್ರದಲ್ಲಿ ಕಾಣ್ತಿದ್ದೀರಿ ನೋಡಿ, ಕರಿಯಣ್ಣ ದೇವರು, ಕರಿಯಣ್ಣ ಭೂತ. ನೋಡಿ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಈ ತರದ್ದು ಏನೇನೋ ಇದಾವೆ. ಕರಿಯಣ್ಣ ಕೆಂಚಣ್ಣ ಹರಿಸೇವೆ ಅಂತ ಮಾಡ್ತಾರೆ ನೋಡಿ ಊರ್ ಜನಗಳೆಲ್ಲನೂ ಈ ಭಾಗಗಳಲ್ಲಿ. ನೋಡಿ ಕ್ಷೇತ್ರ ಮುತ್ತತ್ತೆಯಲ್ಲೂ ಕೂಡ ಎಲ್ಲರೂ ಕುರಿ ಕೋಳಿ ಕುಯ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಇದೇನ್ ಮುತ್ತತ್ತಿ ಇದೆಯೋ ನೋಡಿ, ಇಲ್ಲಿ ಹೋಗಿ ಕರಿಯಣ್ಣ ಕೆಂಚಣ್ಣನ್ಗೆ ನೋಡಿ ಅಲ್ಲಿ ಕುರಿ ಕೋಳಿ ಅರ್ಪಣೆ ಮಾಡ್ತಾರೆ. ಏನೇ ಆಗ್ಲಿ ನಮಗೆ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತದ್ದು ಬಹಳ ಶುದ್ಧ ಭಕ್ತಿ ಅನ್ನೋದು ವಿಚಾರ. ನೋಡಿ ನಮಗೆ ಕೊಟ್ಟಿರುವಂತದ್ದು ಪೂಜಾ ವಿಧಾನಗಳಾಗ್ಲಿ ನೋಡಿ ನಮ್ಮ ಪ್ರಜ್ಞೆ, ಶುದ್ಧ ಭಕ್ತಿ, ಟಾಪ್ ಮೋಸ್ಟ್ ನೋಡಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ ನೋಡಿ. ನೋಡಿ ಈ ತರ ಬೇರೆ ಬೇರೆ ಪರಂಪರೆಗಳಲ್ಲಿ ಬೇರೆ ಬೇರೆ ಭೂತಾರಾಧನೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಅವರು ಯಾರು ಮಾಂಸ ತಿನ್ಲೇಬೇಕು ಅಂತ ಹೇಳ್ತಾರೆ, ನಮ್ಮ ಪ್ರಭುಪಾದ ಪುಸ್ತಕಗಳಲ್ಲೂ ಕಾಣ್ಬೋದು. ಪ್ರಭುಪಾದರು ಹೇಳ್ತಾರೆ ಕೆಲವೊಂದು ಜಾತಿ ಜನಾಂಗದವರು ಮಾಂಸ ತಿಂದೆ ಇರೋಕೆ ಆಗೋದಿಲ್ಲ, ಅವರ ಗುಣ ಅದು ತಮೋಗುಣ, ರಾಜಸಿಕ ಗುಣ. ಅಂತವ್ರಿಗೆ ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ನಿರ್ದಿಷ್ಟ ದೇವತೆಗಳಿಗೆ ನೋಡಿ ಆ ಕುರಿಯನ್ನ ಕೋಳಿಯನ್ನ ಅರ್ಪಣೆ ಅಂತ ಮಾಡಿ, ಅದು ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಹೇಳೋದು, ಈ ಜನ್ಮದಲ್ಲಿ ನಾನು ನಿನ್ನನ್ನ ಇಂಥ ದೇವತೆಗೆ ಬಲಿ ಕೊಡ್ತಿದ್ದೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನ ಬಲಿ ಕೊಡ್ಬೋದು, ನೀನು ನನ್ನನ್ನು ತಿನ್ಬಹುದು ಅಂತ ಒಂದು ಒಡಂಬಡಿಕೆ, ಅಗ್ರಿಮೆಂಟ್ ನೋಡಿ. ಅಗ್ರಿಮೆಂಟ್ ಹೇಳ್ದವನು ನೋಡಿ ಅದನ್ನ ಒಬ್ಬ ಸ್ವಲ್ಪ ಬುದ್ಧಿವಂತನಾದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ, ನಾನು ಇದು ಸಾಲ ಮಾಡ್ತಿದ್ದೀನಿ ಅಂತೇಳಿ. ಮುಂದಿನ ಜನ್ಮದಲ್ಲಿ ನೋಡಿ ಇದು ಋಣ ಆಗತ್ತೆ, ನನ್ನನ್ನು ಇದೇ ತರ ಕಡಿತಾನೆ, ಈ ಪ್ರಾಣಿನೇ ನನ್ನನ್ನ ಮುಂದಿನ ಜನ್ಮದಲ್ಲಿ ತಿನ್ನತ್ತೆ ಅನ್ನೋದು ನೋಡ ಅರ್ಥ ಆಗತ್ತೆ ನೋಡಿ. ಈ ತರದ್ದು ಕೂಡ ಇದಾವೆ ವಿಶೇಷವಾಗಿ ನೋಡಿ. ಅದೇ ಪ್ರಕಾರವಾಗಿನೇ ನೋಡಿ ಕಾಣುವಂಥದ್ದು ನೋಡಿ. ಹಂಗೆ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿ ಇದೆ. ಹರೇ ಕೃಷ್ಣ ಪ್ರಭುಜಿ. ಈ ಹೊಸಕೋಟೆಲ್ಲೂ ಕರ್ಗಟ್ ಟೈಮ್ ಅಲ್ಲಿ ಮಾಡ್ತಾರೆ ಪ್ರಭುಜಿ. ಪೋತಲ್ ರಾಜು ಅಂತ ಇದ್ ಮಾಡ್ತಾರೆ, ಕುರಿನ ಹಾಗೆ ಹಿಡ್ಕೊಂಡು ರಕ್ತ ಎಳ್ಕೊಂಡು ಆ ಕಡೆ ಎಸಿತಾರೆ. ಹೌದು ಮಾತಾಜಿ ಮಾಡ್ತಾರೆ ಪ್ರಭು ನೋಡಿ. ಇದು ತೀರ ಕ್ರೂರ ನೋಡಿ, ಅತಿರೇಕ
ನೋಡಿ ಇದನ್ನೇ ಆ, ನೋಡಿ ಇದೇ ತರನೇ ಈ ಕಾಡು ಜನಗಳು ಯಾರು ಈ ಆಫ್ರಿಕಾದಲ್ಲಿ ಆಮೇಲೆ ಅರೇಬಿಯನ್ ದೇಶಗಳಲ್ಲಿ ಎಲ್ಲ ಹಿಂಗೇ ಮಾಡ್ತಿದ್ರು. ನೋಡಿ ಪ್ರಾಫೆಟ್ ಮಹಮ್ಮದ್ ಪೈಗಂಬರರು ನೋಡಿ ಅವ್ರು ಬಂದು ನೋಡಿ ಅದಕ್ಕೆ ಹಲಾಲ್ ಅಂತ ಮಾಡಿಸಿದ್ರು. ಆ ರಕ್ತವನ್ನ ಕುಡಿಬಾರ್ದು ಅನ್ನೋ ತರದ್ದು, ಅದು ಪ್ರಾಣಿಗಳ ತರ ಆಗ್ಬಿಡತ್ತದು. ನೋಡಿ ಅದಕ್ಕೆ ಆ ವಿಧಾನದಲ್ಲಿ ಏನಿದೆ ನೋಡಿ, ಒಂದು ಪ್ರಾರ್ಥನೆ ಮಾಡಿಸೋದು, ಪ್ರಾಣಿಗಳಿಗೆ ಆ ಪ್ರಾರ್ಥನೆ ಮಾಡೋದು, ಆ ರಕ್ತವನ್ನ ರಕ್ತವನ್ನ ತೆಗಿಯೋದು. ನೋಡಿ ಅದಕ್ಕೆ ಅವ್ರು ಏನೇನೋ ಮಾಡ್ತಾರೆ. ನಾನು ಅದು ಸರಿ ಅದು ತಪ್ಪು ಇದೆಲ್ಲ ನಾನು ಹೇಳ್ತಿಲ್ಲ. ನೋಡಿ ಈ ತರದೆಲ್ಲ ವಿಷಯಗಳಿದಾವೆ. ಆ ಒಂದು ಪ್ರಾಣಿಗೋಸ್ಕರ ಪ್ರಾರ್ಥನೆ ಮಾಡೋದು, ನೋಡಿ ಆ ರಕ್ತವನ್ನ ತೆಗೆಯುವಂಥದ್ದು, ಈ ತರದೆಲ್ಲ ಏನೇನೋ ಇದಾವೆ. ನೋಡಿ ಕೆಲವರು ಕ್ರೂರವಾಗಿ, ಬಹಳ ಕ್ರೂರವಾಗಿ ನೋಡಿ ಯಾಕೆ ಹಿಂಗ ಆಡ್ತಾರೆ ಅಂದ್ರೆ ಅವ್ರ ಮೇಲೆ ಮೈ ಮೇಲೆ ಭೂತ ಬಂದಿರುತ್ತೆ, ಪ್ರೇತ ಬಂದಿರುತ್ತೆ, ನೋಡಿ ರಾಕ್ಷಸರು ಬಂದಿರ್ತಾನೆ ಒಬ್ಬ, ಈ ತರದ್ ಏನೋ ನೋಡಿ ಮನುಷ್ಯ ಅತಿಮಾನವ, ಅತೀಂದ್ರಿಯ ಅತಿಮಾನವನಾಗ್ತಿರ್ತಾನೆ ಅವನು ಅಂತ. ಈಗ ಕೆಲವು ಫೋಟೋಗಳಲ್ಲೆಲ್ಲ ನೋಡ್ತಿರಲ್ವ ನೀವು. ನೋಡಿ ಏನೇ ಆಗ್ಲಿ ಇದೆಲ್ಲೂ ಏನೂ ಒಪ್ಪುವಂಥದ್ದಲ್ಲ. ನಾವು ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಪ್ರಭುಪಾದರ ಅನುಯಾಯಿಗಳಾಗಿ ನಮಗೆ ಭಗವದ್ಗೀತೆಯಲ್ಲಿ ಹೇಳಿರುವಂತ ಶ್ಲೋಕ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಂತಿ ದೇವ ವ್ರತಾನ್ ದೇವ ಪಿತೃನ್ಯಾಂತಿ, ನೋಡಿ ನೋಡಿ ಯಾಂತಿ ದೇವ ವ್ರತಾ ದೇವ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಾಮಪಿನೋ ಅರ್ಜುನ. ಇದು ಬಹಳ ಸ್ಪಷ್ಟವಾಗಿರ್ಬೇಕು. ನೋಡಿ ಇದು ನಮ್ಮ ಜಾತಿಯಲ್ಲಿ ಇದು ನಾವು ಇದು ನಮ್ಮ ಕುಲಾಚಾರ, ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ. ನೋಡಿ ನಾವು ಮಾಡುವಂತ ನಾವು ಪರಂಪರೆಯಿಂದ ಹಿಂಗೆ ಮಾಡ್ಕೊಂಡ್ ಬಂದಿರೋದು, ನಾವು ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಏನು ಬದಲಾವಣೆ ಆಗೋದಿಲ್ಲ, ಮುಂದುವರಿಯೋದಿಲ್ಲ. ನೋಡಿ ಯಾವತ್ತು ಒಂದು ಹಂತದಿಂದ ತಿಳುವಳಿಕೆಯಿಂದ ಮೇಲೆ ಮೇಲೆ ಉತ್ತಮ ಕಡೆ ಬರೋ ಪ್ರಯತ್ನ ಮಾಡಬೇಕು. ಪ್ರಸ್ತುತ ನಾವು ಎಲ್ಲಿದ್ದೀವಿ, ನಮ್ಮ ಆಚರಣೆಗಳು ನೋಡಿ, ನಾವು ಪೂಜಾ ವಿಧಾನ ಇದು ಹೇಗಿದೆ, ಯಾಕಿದೆ ಅಂತ ತಿಳ್ಕೊಂಡು ಆ ಪೂಜಾ ವಿಧಾನದಲ್ಲಿ ನೋಡಿ 4 ನಿಯಮಗಳನ್ನ ಮೀರಬಾರ್ದು. ನೋಡಿ 4 ನಿಯಮಗಳು, ಅದನ್ನ ಮೀರುವಂತ ಪೂಜೆಗಳನ್ನು ಮಾಡಬಾರ್ದು. ಇನ್ನು ಮುಂದೆ ಒಂದು ಹೆಜ್ಜೆ ಹೋದ್ರೆ ನೋಡಿ, ಇಡೀ ಭಗವದ್ಗೀತೆ ಓದಿ ಕೇಳಿ ತಿಳ್ಕೊಂಡು ಭಗವದ್ಗೀತೆಯ ಕೃಷ್ಣನ ಕೊನೆಯ ಆದೇಶ 18ನೇ ಅಧ್ಯಾಯದ ನೋಡಿ 64 ಶ್ಲೋಕದಲ್ಲೂ ನೋಡಿ ಬರುವಂತದ್ದು ಏನದು ನೋಡಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 66 ಪ್ರಭು. ನೋಡಿ 66ನೇ ಶ್ಲೋಕ, ಅದು ಕೊನೆಯ ಆದೇಶ. ನೋಡಿ ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ನೋಡಿ ನಾವು ಯಾಕೆ ಈ ಅಕ್ಷರನ್ನ, ಈ ರಾಕ್ಷಸರನ್ನ, ಈ ಭೂತಗಳನ್ನ, ಈ ಪ್ರೇತಗಳನ್ನ ಮತ್ತೆ ಇತರೆ ದೇವತೆಗಳನ್ನ ಪೂಜೆ ಮಾಡ್ತೀರಿ ಅಂದ್ರೆ ಭಯಕ್ಕೋಸ್ಕರ, ಭಯ ಬಿದ್ದು ಮಾಡ್ತೀರಿ. ಇಲ್ಲದೆ ಇದ್ರೆ ಅವ್ರ ಕಡೆಯಿಂದ ನಮ್ಗೇನೋ ಒಂದು ಲಾಭ ಬೇಕಾಗಿರುತ್ತೆ, ನೋಡಿ ಇದಕ್ಕೋಸ್ಕರ ಮಾಡ್ತೀರಿ. ನೋಡಿ ಭಗವದ್ಗೀತೆ ಕೃಷ್ಣ ಹೇಳ್ತಿದ್ದಾನೆ ನೋಡಿ, ಈ ಕೆಲವು ಕುಟುಂಬಗಳಿಗೆ ಹೇಳಿದ್ರೆ ನೋಡಿ, ಯಾರು ಕೃಷ್ಣ ಭಕ್ತಿಯಲ್ಲಿ ಬರ್ತಿರೋರು, ಅಯ್ಯೋ ನಾವು ಇಷ್ಟು ದಿನದಿಂದ ಮಾಡ್ಕೊಂಡ್ ಬರ್ತಿದೀವಿ, ಅದನ್ನೇನಾದ್ರೂ ನಿಲ್ಸ್ಬಿಟ್ರೆ ನಮಗೆ ಸೆಟ್ ಆಗ್ಬಿಡ್ತಾನೆ, ನಮ್ಮ ಗ್ರಾಮ ದೇವತೆ ಸೆಟ್ ಆಗ್ಬಿಡುತ್ತೆ, ನೋಡಿ ನಮ್ಮ ಕುಲ ದೇವತೆ ಸೆಟ್ ಆಗ್ಬಿಡುತ್ತೆ, ನಾವು ಮಾಡೋದನ್ನ ಮಾಡ್ಬೇಕು, ಇಲ್ಲದಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ. ಕೃಷ್ಣ ರಕ್ಷಣೆ ಕೊಡ್ತಾನೆ, ಪ್ರೊಟೆಕ್ಷನ್ ಕೊಡ್ತಾನೆ. ನೋಡಿ ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಕೆ. ಭಗವಂತ ಕೃಷ್ಣ ರಕ್ಷಣೆ ನಿಂತ್ಕೊಂಡ್ರೆ ನೋಡಿ ಯಾವ ರಾಕ್ಷಸ, ಯಾವ ದೇವತೆ, ಯಾವ ಭೂತ, ಯಾವ ಪ್ರೇತಗಳು ನೋಡಿ ಯಾವುದು ಬರೋದಿಲ್ಲ. ನೋಡಿ ಅವು ಎಲ್ಲ ಬಯಸ್ತವೆ ನಾವೆಲ್ಲನೂ ಭಗವಂತನ ಭಕ್ತರಾಗ್ಲಿ ಅನ್ನುವಂಥವು ಕೂಡ ಅವೆಲ್ಲ ಬಯಸ್ತವೆ. ನೋಡಿ ಅವು ಕೂಡ ಆಶೀರ್ವಾದ ಮಾಡ್ತವೆ, ಕುಲ ದೇವತೆಗಳು, ಗ್ರಾಮ ದೇವತೆಗಳು. ನಾವೇನಾದ್ರೂ ಪ್ರಯತ್ನ ಮಾಡ್ತಿದ್ರೆ ನೋಡಿ ಅವು ಕೂಡ ಸಂತೋಷ ಪಡ್ತವೆ. ನೋಡಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ IAS ಆಫೀಸರ್ ಆದ್ರು ಅಂದ್ರೆ ನೀವು ಖುಷಿ ಪಡ್ತಿರೋ ಪಡಲ್ವೋ?
ಅಲ್ವಾ? ಪಡ್ತೀವಿ ಪ್ರಭುಜಿ. ನೋಡಿ MLA ಮಿನಿಸ್ಟರ್ ಆದ್ರು ಅಂದ್ರೆ ಪಡ್ತಿರೋ ಹಂಗೆ ಈ ದೇವತೆಗಳು ಕೂಡ ಅವರೇ ಈ ನಿಮ್ಮ ಕುಲ ದೇವತೆಗಳು ಕೂಡ ಹೆಮ್ಮೆ ಪಡ್ತವೆ. ನೋಡಿ ಭಗವಂತನ ಭಕ್ತರಾಗ್ತಿದ್ದಾರೆ, ಭಗವಂತನ ಧಾಮಕ್ಕೆ ಹೋಗೋ ಪ್ರಯತ್ನ ಪಡ್ತಿದ್ದಾರೆ. ನೋಡಿ ಈ ತರದ್ದು ಅವು ಖುಷಿ ಪಡ್ತಾವೆ. ನೋಡಿ ಹಂಗಾಗಿ ಯಾರು ಚಿಂತಿಸ್ಬೇಕಾಗಿಲ್ಲ. ನೀವು ಪೂಜಾ ವಿಧಾನಗಳನ್ನೆಲ್ಲ ನಾವೇನಾದ್ರೂ ಬದಲಾಯಿಸ್ಕೊಂಡ್ಬಿಟ್ರೆ, ಅವಳಿಗೆ ಕೋಪ ಬಂದ್ಬಿಟ್ರೆ, ನಮ್ಮೇಲೆ ಸೇಡ್ ತೀರ್ಸ್ಕೊಂಡ್ಬಿಟ್ರೆ ಎಲ್ಲ ಆಗೋದಿಲ್ಲ. ಪರೀಕ್ಷೆ ಮಾಡ್ತವೆ ನಿಮ್ಮ ನಿಜವಾಗ್ಲೂ ನೀವು ಒಳ್ಳೆ ಭಕ್ತರ, ನಿಜವಾಗ್ಲೂ ನೀವು ಆತ್ಮಸಮರ್ಪಣೆ ಭಗವಂತನಿಗೆ ಮಾಡ್ಕೊಂಡಿದ್ದೀರಾ. ನೋಡಿ ಈ ತರ ಪರೀಕ್ಷೆಗಳಂತೂ ಮಾಡ್ತವೆ. ನೋಡಿ ಆ ಪರೀಕ್ಷೆಗಳನ್ನ ನಾವು ಪಾಸ್ ಆಗ್ಬೇಕು. ನೋಡಿ ನೋಡಿ ನೀವು ಎಲ್ಲ ಕೃಷ್ಣ ಭಕ್ತಿಗೆ ಬಂದಾಗ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಬಹಳ ಸವಾಲಾಗಿದ್ರು ಅಲ್ವಾ? ಇವಾಗ್ಲೂ ಆಗಿದ್ದಾರೆ ಅಲ್ವಾ? ಆಗಿದ್ದಾರೆ ಅಲ್ವಾ? ಹೌದು ಅಲ್ವಾ? ತುಂಬಾ ಚಾಲೆಂಜ್ ಆಗಿತ್ತು. ನೀವು ಹಂಗೇ ಸ್ಥಿರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಿದ್ದನ್ನು ನೋಡಿ ಅದೇ ತರ ಮುಂದುವರ್ಕೊಂಡು ಹೋದಾಗ ನಿಮ್ಮ ದೃಢತೆ ಗೊತ್ತಾದ್ಮೇಲೆ ಆಮೇಲೆ ಇನ್ನು ಕೂಡ ಹಂಗೇ ತೊಂದರೆ ಕೊಡ್ತಾ ಬಂದ್ರ ಇಲ್ಲ ಅಥವಾ ಪ್ರಭು, ಅವರೇ ಸಹಾಯ ಮಾಡ್ತಾರೆ, ಅವರೇ ಸಹಾಯ ಮಾಡ್ತಾ ಇದ್ದಾರೆ. ಅವರೇ ಸಹಾಯ ಮಾಡ್ತಾರೆ. ಇದು ಒಳ್ಳೆ ಮಾತು. ನೋಡ ಈ ತರ ಆಗತ್ತೆ. ನಾವು ಪೂಜಿಸ್ತಿರೋಂತ ಪ್ರಸ್ತುತ ನಾವು ಯಾರಾದ್ರೂ ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ಕೊಂಡು ರಾಕ್ಷಸರನ್ನು ಭೂತ ಪ್ರೇತಗಳನ್ನು ಪೂಜಿಸ್ಕೊಂಡು ಬರ್ತಿರೋರು ಆ ದೇವತೆಗಳ ಪೂಜೆಯನ್ನ ಬಿಟ್ಟು ಭಗವಾನ್ ದೇವೋತ್ತಮ ಪರಮ ಪುರುಷ ಕೃಷ್ಣನ ಆರಾಧನೆ ಕಡೆಗೆ ಯಾರಾದ್ರೂ ಬಂದ್ರೆ ಹೆಂಗೆ ನಿಮ್ಮ ಕುಟುಂಬ ಸದಸ್ಯರು ಮೊದಲು ಸವಾಲಾಗಿದ್ರೋ ನಿಮ್ಮನ್ನ ಅವರು ಕೂಡ ನೋಡಿದ್ರು ಸ್ವಲ್ಪ ಪರೀಕ್ಷಿಸಿ ನಿಮ್ಮ ದೃಢತೆಯನ್ನ ಅವರು ಗಮನಿಸಿ ನೋಡಿ ನೀನು ಆಗಲ್ಲ ಮಾಡಕ್ಕೆ, ಇವ್ರು ಹಿಂಗೇನೆ ಅಂತೇಳಿ ಅವರು ಸಹಕಾರ ಕೊಡ್ತಾರೆ. ಅವರು ಒಂದು ಹಂತದಲ್ಲಿ ಖುಷಿ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ನಾನು ಹೇಳ್ತಿರೋಂಥದ್ದು ಸತ್ಯವಾದ ಮಾತು. ನಿಮಗೆ ಬಹಳಷ್ಟು ಜನಕ್ಕೆ ತರದ ಅನುಭವ ಆಗಿರುತ್ತೆ. ಅದೇ ಹರೇ ಕೃಷ್ಣ ತರನೇ ಪ್ರಭು. ಫಸ್ಟ್ ಬೈತಾ ಇದ್ದವರು ಇವಾಗ ಅವರೇ ಯಾರ ಹತ್ರ ಹೇಳ್ಕೊಳ್ತಾ, ಅಯ್ಯೋ ಅದೇನೋ ಹರೇ ಕೃಷ್ಣ ಅನ್ಕೊಂತ ಇರ್ತಾಳೆ ಅಂತ. ನಮ್ಮಿಂದ ಅವ್ರ ಬಾಯಲ್ಲೂ ಹರೇ ಕೃಷ್ಣ ಅಂತ ಬಂತು ಪ್ರಭು. ಅವರು ಜಪ ಮಾಡ್ತಾರೆ. ನೋಡಿ ಹಂಗೆ ಅವರು ಗಮನಿಸ್ತಾರೆ, ಅವರು ಕೂಡ ಕೈ ಜೋಡಿಸ್ತಾರೆ, ನೋಡಿ ಸಹಕಾರ ಕೊಡ್ತಾರೆ. ಇದೇ ತರನೇ ಎಲ್ಲ ದೇವತೆಗಳು ನಿಮ್ಮ ಕುಲ ದೇವತೆ, ಗ್ರಾಮ ದೇವತೆ ಹೆಮ್ಮೆ ಪಡ್ತಾರೆ, ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ನೋಡಿ ಅವರಿಗೆ ನಿಮ್ಗೆ ಸಹಕಾರ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಈ ತರದೆಲ್ಲ ಆಗತ್ತೆ. ಹಂಗೆ ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ನಾವು ಹರೇ ಕೃಷ್ಣ ಭಕ್ತರು ಶ್ರೀಲ ಪ್ರಭುಪಾದರ ಅನುಯಾಯಿಗಳು ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ ಪ್ರಭುಪಾದ ನಮಗೆ ಶುದ್ಧ ಭಕ್ತಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕಾಂಪ್ರಮೈಸೇ ಇಲ್ಲ ನೋಡಿ, ಒಂದ್ ಸ್ವಲ್ಪನೂ ಕಾಂಪ್ರಮೈಸ್ ಇಲ್ಲ. ನೋಡಿ ನಾವು ಈಗ ಬೇರೆ ಬೇರೆ ಇತರೆ ವೈಷ್ಣವ ಪರಂಪರೆಗಳನ್ನ ಹಂಗೇ ಸ್ವಲ್ಪ ಅವಲೋಕನ ಮಾಡ್ಕೊಂಡು ಬಂದ್ವಾ ಮಧ್ವ ಪರಂಪರೆಯಲ್ಲಿ ಏನಿದೆ, ಶ್ರೀ ಪರಂಪರೆಯಲ್ಲಿ ಏನಿದೆ ಅಂತ ನೋಡ್ಕೊಂಡು ಬಂದ್ವಾ? ಹೌದು ಪ್ರಭು. ನೋಡಿ ನಮ್ಮ ಪರಂಪರೆಯಲ್ಲಿ ಇಲ್ಲ ಪ್ರಭುಪಾದರು ಏನಕ್ಕೂ ಅವಕಾಶ ಕೊಡಲ್ಲ. ಈ ತರದೆಲ್ಲ ಏನ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದು. ನೋಡಿ ಈ ಭಗವದ್ಗೀತೆಯನ್ನ ಅನುಸರಿಸಿ ನಡೆಯುವಂಥದ್ದು ನಾನು ಎಲ್ಲಿ ನೋಡಿದ್ದೀನಿ ಅಂದ್ರೆ ಪಕ್ಕನ ಹೌದು ಪಕ್ಕ ಎಲ್ಲಿ ಅಂದ್ರೆ ಪ್ರಭುಪಾದರ ಅನುಯಾಯಿಗಳನ್ನು ನೋಡ್ಬೋದು. 100% ಭಗವದ್ಗೀತೆ ಏನ್ ತತ್ವ ಇದೆ ಅದೇ ತತ್ವ. ಭಗವದ್ಗೀತೆಯಲ್ಲಿ ಹೆಂಗ್ ನೋಡ್ಕೋಬೇಕು ಅಂತ ಹೇಳ್ತಾರೆ ಹಂಗೆ ನೋಡ್ಕೋಬೇಕು. ನೋಡಿ ಹಂಗೆ ಅದು ವಿಶೇಷ ಆಗತ್ತೆ. ಶುದ್ಧತೆ ತುಂಬಾ ಇದೆ. ಮತ್ತೆ ಅವರೆಲ್ಲ ಯಾಕೆ ಹಂಗ್ ಮಾಡಿದ್ರು? ಅವರೆಲ್ಲ ಒಳ್ಳೆ ಭಕ್ತರಲ್ವಾ, ವೈಷ್ಣವರಲ್ವಾ? ಶ್ರೀ ಪರಂಪರೆಯಲ್ಲಿ ಮಧ್ವ ಪರಂಪರೆಯಲ್ಲಿ ನೋಡಿ ಜನಗಳು ಹಂಗಿದ್ದಾರೆ. ನೋಡಿ ಅಂತಂತ ಜನಗಳಿಗೆ ಕ್ರಮವಾಗಿ ಬೆಳೆಸುವಂತ ಒಂದು ಪ್ರಯತ್ನಕ್ಕೆ ನೋಡಿ ಆ ಸಂದರ್ಭದಲ್ಲಿ ಆ ತರ ಕೊಟ್ಟಿದ್ದಾರೆ. ನಾವಾದ್ರೂ ಅರ್ಥ ಮಾಡ್ಕೊಂಡು ನೋಡಿ ಚೈನೀಸ್, ರಷ್ಯನ್ಸ್ ನೋಡಿ ಈ ತರ ಜನಗಳು ಕೂಡ ಪ್ರಭುಪಾದರ ಪ್ರಭಾವಿತ ಆಗಿ ನೋಡಿ ಭಗವದ್ಗೀತೆ ಓದಿ ಅವರು ಕೂಡ ಎಲ್ಲವನ್ನು ಬಿಟ್ಟು ಶುದ್ಧ ಭಕ್ತಿಯನ್ನು ಮಾಡೋದನ್ನ ನಾವು ಕಾಣ್ಬೋದು. ಹಿಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಇಲ್ಲಿ ದೇವೋತ್ತಮ ಪರಮ ಪುರುಷನು ಅವರವರ ಬಹಿರಂಗ ಕರ್ಮಗಳಿಗೆ ಅನುಗುಣವಾಗಿ
ಪೂಜಿಸುವ ವಿವಿಧ ಬಗೆಯ ಜನರನ್ನು ವರ್ಣಿಸುತ್ತಾನೆ. ನೋಡಿ, ಬಹಿರಂಗ ಕರ್ಮಗಳು ನೋಡಿ, ಅವ್ರ ಹಿಂದೆ ಮಾಡಿದ ಪೂರ್ವ ಪುಣ್ಯ ನೋಡಿ, ಆ ಪ್ರಕಾರವಾಗಿ ಅಂತಂತ ಕುಟುಂಬಗಳಲ್ಲಿ ಹುಟ್ಟುತ್ತಾರೆ. ನೋಡಿ ಕೆಲವರು ನೋಡಿ ಅಂತ ಕುಟುಂಬದಲ್ಲಿ ಹುಟ್ಟಿದ್ರೆ ನೋಡಿ, ಈಗ ಮಾತಾಜಿಯವರು ಹೇಳುತ್ತಿದ್ರಲ್ಲ, ಪೋತರಾಜನ್ನ ನೋಡಿ ಬಲಿ ಹಾಕೋದು, ನೋಡಿ ಗಾವು ಸಿಗಿಯೋದು ಅಂತ ಹೇಳ್ತಾರೆ ಅದಕ್ಕೆ. ನೋಡಿ ಅಂತ ಕುಟುಂಬದಲ್ಲೇ ಹುಟ್ಟಿದ್ರೆ ನೋಡಿ, ಅದೇ ಸಂಸ್ಕೃತಿ ಅದೇ ಪದ್ಧತಿ ಅಂತೇಳಿ ಹಂಗೇ ನಡ್ಕೊಂಡು ಬಂದ್ಬಿಡ್ತಾರೆ. ಇದೇ ದೇವರು, ಇದೇ ದೇವರ ಆರಾಧನೆ ಇದು ಅನ್ನೋದು ಹಂಗೆ ಬರ್ತಿರ್ತಾರೆ. ಒಂದೊಂದು ಕುಟುಂಬಗಳಲ್ಲಿ ಒಂದೊಂದರ ನೋಡಿ. ಒಬ್ಬ ಶುದ್ಧ ವೈಷ್ಣವ ಕುಟುಂಬದಲ್ಲಿ ಹುಟ್ಟಿರೋರಿಗೆ ನೋಡಿ, ನಮ್ಮ ಯಶೋಧ ಪಾವನಿ ಮಾತಾಜಿಯವರು ನೀವೆಲ್ಲ ಬಾಲ್ಯದಿಂದ ನೋಡಿದಿರಿ ನೋಡಿ. ನಿನ್ನೆ ಅವ್ರ ಬಗ್ಗೆ ಹಂಚ್ಕೊಳ್ತಿದ್ರಿ ನೋಡಿ. ಅವ್ರಿಗೆ ಭಗವಂತ ಎಂತ ಅನುಕೂಲ ಮಾಡಿಕೊಟ್ಟ, ಎಂತ ನೋಡಿ ಆ ಕುಟುಂಬವನ್ನ ಕೊಟ್ಟಿದ್ರು ಅಲ್ವಾ. ನೋಡಿ ಹಂಗೆ ಪೂರ್ವ ಪುಣ್ಯ ಕೂಡ ಇದಕ್ಕೆ ಬಹಳ ಮುಖ್ಯ ಆಗತ್ತೆ ಇಲ್ವಾ. ಈಗ ನಾವು ತಗೊಳ್ಳೋಂಥ ಆಯ್ಕೆಗಳ ಮೇಲೆ ಅವಲಂಬಿತ ಆಗತ್ತೆ ನೋಡಿ. ನಿಮ್ಮ ಯಾವ ವೈಷ್ಣವರ ಸಂಘಕ್ಕೆ ನೀವು ಬಂದು ನೋಡಿ, ಅವರ ಒಂದು ನೆರವು ಸಹಾಯ ಕೂಡ ಬೇಕಾಗತ್ತೆ ಅಲ್ವಾ. ನೋಡಿ ಇವೆಲ್ಲನೂ ಒಟ್ಟಾರೆಯಾಗಿ ಬೇಕಾಗತ್ತೆ. ಹಂಗಾಗಿ ಯಾವ್ದಾದ್ರೂ ಬೇರೆ ದೇವತೆಗಳನ್ನ, ಬೇರೆ ಭೂತ ಪ್ರೇತಗಳನ್ನ, ಬೇರೆ ಯಾವುದೋ ಒಂದು ರಾಕ್ಷಸನ್ನ ಪೂಜಿಸ್ಕೊಂಡು ನಿಮ್ ಕುಟುಂಬದಲ್ಲಿ ಬಂದಿದ್ರೆ ಈಗ ಏನ್ ಮಾಡ್ಬೇಕು ಮಾತಾಜಿ? ಏನು ಸಂದೇಶ? ಇಷ್ಟೆಲ್ಲ ಹೇಳಿ ಕೇಳಿ ತಿಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಬಿಡ್ಬೇಕು, ಅವಾಯ್ಡ್ ಮಾಡ್ಬೇಕು, ಕೃಷ್ಣನ ಶರಣ ಆಗ್ಬೇಕು, ಬಿಟ್ಬಿಡ್ಬೇಕು. ಅವಾಯ್ಡ್ ಮಾಡೋದು ಅಲ್ಲ ನೋಡಿ. ಕೆಲವೊಂದು ಕುಟುಂಬಗಳಲ್ಲಿ ಆಗೋದಿಲ್ಲ. ನಿಮ್ಮ ನಿರ್ಧಾರನೇ ಮುಖ್ಯ ಅಲ್ಲ ಅಲ್ಲಿರತ್ತೆ ಅಲ್ವಾ. ಹೌದಾ? ನಾನು ಹೇಳಿದ್ದೆ ಜನ ಕುಟುಂಬದ ನಿರ್ಧಾರ ಮಾಡೋರೇ ಬೇರೆಯವರು ಇರ್ತಾರೆ. ಹೌದು ಪ್ರಭು. ಎಕ್ಸಾಂಪಲ್ ಪ್ರಭು ಹೇಳ್ಬೋದಾ? ಹೇಳಿ ಮತ್ತೆ ಹೇಳಿ. ಅಂದ್ರೆ ನಮ್ದು ಮನೆ ಗೃಹಪ್ರವೇಶ ಆದಾಗ ಅದಾದ್ಮೇಲೆ ಅಣ್ಣಮ್ಮ ಮಾಡ್ಬೇಕು ಅಂತ ಹೇಳಿದ್ರು ಪ್ರಭು. ನಾನು ಆಗೋದೇ ಇಲ್ಲ, ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ನಾನೇ ಎಲ್ಲಾದ್ರೂ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದೆ ಪ್ರಭು. ಆವಾಗ ಬೇಡ ಅಂದ್ರೆ ಸುಮ್ನೆ ಆಯ್ತು. ಹಿಂಗೆ ವಾದ ವಿವಾದಗಳು ನಡೀತು, ಆಗ್ಲಿಲ್ಲ. ಅದಾಗಿದ್ 3 ದಿನಕ್ಕೆ ಅಣ್ಣಮ್ಮ ನಮ್ ಸೊಂದಿಗೆ ಬಂತು. ಅಂದ್ರೆ ಆ ಸೊಂದಿಯಲ್ಲಿ ನಮ್ದೇ ಫಸ್ಟ್ ಮನೆ ಇರೋದು. ನಮ್ ಮನೆ ಮುಂದೆನೆ ನಿಂತ್ಕೊಂಡು ಫಸ್ಟ್ ಪೂಜೆ ನಮ್ದೇ ಆಗಿದ್ದು. ಫಸ್ಟ್ ಪೂಜೆ ಆದ್ಮೇಲೆ ಆಮೇಲೆ ಮುಂದೆ ಹೋಯ್ತು ಪ್ರಭು. ನೋಡಿ ನೋಡಿ ಅಂದ್ರೆ ನಮ್ಮಲ್ಲಿ ದೃಢ ಇರ್ಬೇಕು ಪ್ರಭು. ಇಲ್ಲ ನಾನ್ ಮಾಡೋದೇ ಇಲ್ಲ ಅಂತ ದೃಢ ಇದ್ರೆ ಭಗವಂತ ಏನೋ ಒಂದ್ ದಾರಿ ತೋರಿಸ್ತಾನೆ ಅಲ್ಲಿ. ಹೌದು, ಒಂದು ಹಂತದಲ್ಲಿ ದೃಢತೆಗೆ ಬಂದ್ಬಿಡ್ಬೇಕು. ಕೆಲವು ಸತಿ ಕೋಮಲಾವಸ್ಥೆಯಲ್ಲಿ ಇರ್ತೀವಿ, ಕೆಲವು ಸತಿ ನಾವು ದೃಢತೆ ತಗೊಳಕ್ಕಾಗಲ್ಲ ನೋಡಿ. ಕೊನೆಯ ಪಕ್ಷ 4 ನಿಯಮಗಳ ವಿರುದ್ಧ ಆಗುವಂಥದ್ದನ್ನು ಮಾಡದೇ ಇರಬೇಕು. ಒಂದು ಹಂತದಲ್ಲಿ ದೃಢತೆ ಬಂದ್ಬಿಡ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಬೇರೆ ಆಯ್ಕೆಗಳನ್ನೆಲ್ಲ ಕೊಟ್ಟು, ಭಗವದ್ಗೀತೆಯ ಕೊನೇ ಶ್ಲೋಕ, ಕೊನೆ ಮಾತು 18ನೇ ಅಧ್ಯಾಯದ 66ನೇ ಶ್ಲೋಕ. ಅದರ ನಂತರ ಕೃಷ್ಣನ ಆದೇಶ ಆಜ್ಞೆ ಏನೂ ಇಲ್ಲ, ಎಲ್ಲ ಬಾಕಿ ಎಲ್ಲ ಬೇರೆ ಅಲ್ಲಿ ಅವ್ರು ನಿಂತ್ಕೊಂಡು ಅವರೇ ಇಸ್ಕೊಂಡ್ ಪೂಜೆ ಮಾಡಿ ಮತ್ತೆ ಮನೆಗೆಲ್ಲ ತೆಂಗಿನಕಾಯಿನ ನಿವಾಳಿಸಿ ಅವರೇ ಹೊಡೆದ್ರು ಪ್ರಭು. ನಾನೇನು ಹೇಳೇ ಇಲ್ಲ, ಅವರೇ ಹೇಳುದು ತೆಂಗಿನಕಾಯಿ ತಗೊಂಡ್ ಬನ್ನಿ, ಆಮೇಲೆ ಕೆಂಪು ನೀರ್ ಆರತಿ ತಗೊಂಡ್ ಬನ್ನಿ ಅಂತ. ನೋಡಿ ಹಂಗೆ ನೋಡ್ರಿ. ಹಂಗೆ ಆ ಅಮ್ಮನೇ ಮೆಚ್ಕೊಂಡಿದ್ದಾಳೆ. ಅಮ್ಮ ಬಂದಿದ್ದಾಳೆ ಅಂದ್ರೆ ನೋಡಿ, ನಾನು ಈ ತರದ್ ವಿಶೇಷ ಈ ತರದೆಲ್ಲವೂ ಅನುಭವಗಳಾದಾಗ ನೋಡ ಅದು ಮತ್ತೆ ಪ್ರಭು ನಮ್ ಮಗಂದು ಮದ್ವೆ ಆಗೋಕ್ ಮುಂಚೆನೂ ಮಾಡ್ತಾರೆ ನಮ್ದ್ರಲ್ಲಿ. ಅಣ್ಣಮ್ಮ ಮಾಡ್ಬೇಕೆ, ಆಮೇಲೆ ಶುಭ ಕಾರ್ಯ ಮಾಡ್ಬೇಕು ಅಂತ. ನಾನು ಹೇಳ್ದೆ ಇಲ್ಲ, ಏನ್ ಪರವಾಗಿಲ್ಲ, ಒಂದ್ ಸ್ವೀಟ್ ಮಾಡಿ ಮನೆಯಲ್ಲೇ ಭಗವಂತನಿಗೆ ಅರ್ಪಣೆ ಮಾಡಿ ನಾನು ಅಣ್ಣಮ್ಮನ್ಗೆ ಕೇಳ್ಕೊಂಡೆ, ನಾನು ಈ ತರ ಕೃಷ್ಣ ಭಕ್ತಿಯಲ್ಲಿ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ, ಕೃಷ್ಣನ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಅದನ್ನ ಸ್ವೀಕರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರೇಯರ್ ಮಾಡಿ ನಾನು ಹೋಗೇ ಇಲ್ಲ ಪ್ರಭು, ಟೆಂಪಲ್ಗೆ ಹೋಗಿಲ್ಲ, ಸುಮ್ನೆ ಮನ್ಸಲ್ಲಿ ಭಗವಂತನ ಮುಂದೆ ಪ್ರೇಯರ್ ಮಾಡ್ಕೊಂಡೆ ಅಷ್ಟೇ. ನೋಡಿ ಹರೇ ಕೃಷ್ಣ. ನೋಡಿ ಇವೆಲ್ಲ ಮಾದರಿಗಳು ನೋಡಿ. ಬದಲಾಗ್ಬೇಕು ಭಕ್ತಿಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಹಿಂಗೆ ಬದಲಾಗ ಈ ತರದ್ದು ನೋಡಿ. ಆ ದೇವತೆಗಳು ಕೂಡ ಈಗ ಮಾತಾಜಿಯವ್ರ ಅನುಭವದಲ್ಲಿ ಆದಂಗೆ ನೋಡಿ, ನಮ್ಮನ್ನು ಅರ್ಥ ಮಾಡ್ಕೊಳ್ತವೆ, ನಮಗೂ ವಿಶೇಷ ಕೃಪೆ ಕೊಡ್ತವೆ, ಹೆಮ್ಮೆ ಪಡ್ತವೆ ನೋಡಿ. ಇಷ್ಟೊತ್ತಿಗೆ ಚರ್ಚೆ ಮಾಡಿದ್ವಲ್ವಾ ನೋಡಿ, ಅದೇ ವಿಷಯ. ನಾವು ಯಾರು
ನೋಡಿ ಅರ್ಧಂಬರ್ಧ ಹಿಂಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅವುಗಳು ಮಾಡ್ತೀವಿ, ಇವುಗಳು ಮಾಡ್ತೀವಿ ಹಂಗೆಲ್ಲ ಬೇಕಾಗಿಲ್ಲ. ನೋಡಿ ಯಾರು ಪ್ರಾರಂಭಿಕ ಇದ್ದೀರಿ ಅದು ನಿಮ್ಗೆ ಆಗೋದೇ ಇಲ್ಲ ಅಂದ್ರೆ ಅದು ನಿಮ್ಮ ಆಯ್ಕೆ. ಆದ್ರೆ ಕೊನೆಯಲ್ಲಿ ಹೇಳೋದು ಇದೆ ವಿಚಾರ. ಹಂಗೆ ಇಲ್ಲಿ ದೇವೋತ್ತಮ ಪರಮ ಪುರುಷನು ಅವರವರ ಬಹಿರಂಗ ಕರ್ಮಗಳಿಗೆ ಅನುಗುಣವಾಗಿ ಪೂಜಿಸುವ ವಿವಿಧ ಬಗೆಯ ಜನರನ್ನ ವರ್ಣಿಸುತ್ತಾನೆ. ಧರ್ಮ ಗ್ರಂಥಗಳ ಆದೇಶದ ಪ್ರಕಾರ ದೇವೋತ್ತಮ ಪರಮ ಪುರುಷನು ಮಾತ್ರ ಪೂಜಾರ್ಹನು. ನೋಡಿ, ಪಾಯಿಂಟ್ ಟು ಬಿ ನೋಟೆಡ್, ಅಂಡರ್ಲೈನ್ಡ್. ಎಲ್ಲ ಧರ್ಮ ಗ್ರಂಥಗಳ ಪ್ರಕಾರ ಇದೆ. ಮತ್ತೆ ಹಾಗಿದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಎಲ್ಲ ಹೇಳುತ್ತಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಕರ್ಮಕಾಂಡದಲ್ಲಿ ನೋಡಿ, ತಾಮಸ ಪುರಾಣಗಳಲ್ಲಿ, ರಾಜಸ ಪುರಾಣ ನೋಡಿ, ಮಹಾಭಾರತ ಬೇರೆ ಹೇಳ್ತವೆ. ಹೌದು, ಕೊನೆ ಸಾರಾಂಶ ನೋಡ್ಬೇಕು. ನೋಡಿ, ಭಾಗವತ ಇಡೀ ವೇದ ಸಾಹಿತ್ಯದ ಫಲ. ಅದ್ರಲ್ಲಿ ಏನ್ ಹೇಳಿತ್ತು ನೋಡ್ಬೇಕು. ಮತ್ತೆ ಈ ಹಿಂದೆ ನಾವು ಚರ್ಚೆ ಮಾಡ್ದಂಗೆ ಎಲ್ಲರನ್ನೂ ಧರ್ಮದ ಚೌಕಟ್ಟು ಒಳಗಡೆ ಇಟ್ಕೋಬೇಕಲ್ವಾ? ಎಲ್ಲರೂ ಒಪ್ಪೋದಿಲ್ಲ ಕೃಷ್ಣನನ್ನ. ವಿಶೇಷವಾಗಿ ಯಾರು ಈ ಹಂತಕ್ಕೆ ಬಂದಿದ್ದೀರಿ ಅವರು ಆದ್ರೂ ಈ ಸಾಲನ್ನ ಅನುಸರಿಸ್ಬೇಕು. ದೇವೋತ್ತಮ ಪರಮ ಪುರುಷ ಮಾತ್ರ ಪೂಜಾರನು. ನೋಡಿ, ಪೂಜೆ ಮಾಡೋದು ಕೃಷ್ಣನ ಒಬ್ಬನಿಗೆ, ಭಕ್ತಿ ಮಾಡೋದು ಕೃಷ್ಣನ ಒಬ್ಬನಿಗೆ. ಬೇರೆಯವರು ನೋಡಿ ಎಲ್ಲಾನು ಭಕ್ತಿ ಪೂಜೆ ಎಲ್ಲ ಮಾಡಕ್ ಆಗಲ್ಲ ಅವ್ರಿಗೆ. ಆದರೆ ಧರ್ಮ ಗ್ರಂಥಗಳ ಆದೇಶಗಳನ್ನು ಚೆನ್ನಾಗಿ ತಿಳಿಯದವರು ಅಥವಾ ಅದರಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರು ಐಹಿಕ ಪ್ರಕೃತಿಯ ಗುಣಗಳಲ್ಲಿ ತಮ್ಮ ತಮ್ಮ ವಿಶಿಷ್ಟ ನೆಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಸ್ತುಗಳನ್ನು ಪೂಜೆ ಮಾಡುತ್ತಾರೆ. ನೋಡಿ, ವಿಚಿತ್ರ ಮಾಡ್ತಾರೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನೀವು ನೋಡಿರ್ತೀರಿ ಅಲ್ವಾ? ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರು ಸಾಮಾನ್ಯವಾಗಿ ದೇವತೆಗಳನ್ನ ಪೂಜಿಸುತ್ತಾರೆ. ಯಾರು? ಬ್ರಹ್ಮ, ಶಿವ, ಇಂದ್ರ, ಚಂದ್ರ ಮತ್ತು ಸೂರ್ಯ ಇವರೆಲ್ಲ ದೇವತಾ ಗಣದಲ್ಲಿ ಸೇರಿದ್ದಾರೆ. ನೋಡಿ, ಭಗವಂತ ಶಿವನ ಪೂಜೆಯನ್ನು ನೋಡಿದ್ರೆ ಅಲ್ಲೂ ಕೂಡ ಭಗವಂತ ಶಿವನನ್ನ ಸಾತ್ವಿಕವಾಗಿ, ತಾಮಸಿಕವಾಗಿ, ರಾಜಸಿಕವಾಗಿ ಪೂಜೆ ಮಾಡೋದು ನೋಡ್ತೀವಿ. ಅಘೋರಿಗಳು ಪೂಜಾ ವಿಧಾನ ಸ್ಮಶಾನದಲ್ಲಿ ಮಾಡ್ತಾರೆ. ನೋಡಿ, ಅವರು ಮಾಡೋಂಥದ್ದು ಈಗ ಹೇಳಿದ್ನಲ್ಲ ನೋಡಿ, ಆ ಥರ ಮಾಡ್ತಾರೆ. ನೋಡಿ, ಶಿವನ ಆರಾಧನೆ ತುಂಬಾ ಸತ್ವ ಗುಣದಲ್ಲಿ ಕೂಡ ಮಾಡ್ತಾರೆ. ತುಂಬಾ ಸತ್ವದಲ್ಲಿ ನೋಡಿ, ತುಂಬಾ ವಿಶೇಷ ಅನ್ಸುತ್ತೆ ಅಲ್ಲಿ. ನೋಡಿ, ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆರಾಧನೆ ನೋಡಿ ಅಲ್ವಾ? ಆ ಸ್ಥಾಪನೆ ಮಾಡಿದ್ದೇ ವಾದಿರಾಜ ಸ್ವಾಮಿ. ಅಲ್ಲಿ ಪೂಜೆ ಮಾಡ್ತಿರೋರು ನಮ್ಮ ಮಧ್ವ ಪರಂಪರೆಯ ಸೋದೆ ಮಠದ ನೋಡಿ ಭಕ್ತರು, ಬ್ರಾಹ್ಮಣರು. ನೋಡಿ, ಮಧ್ವ ಪರಂಪರೆ ಬ್ರಾಹ್ಮಣರು. ನೀವು ಅಲ್ಲೋದ ಗಮನಿಸಿ. ಹಂಗೆ ನೋಡಿ, ಅಲ್ಲಿ ನಿಮ್ಗೆ ಭಸ್ಮ ಕೊಡೋದಿಲ್ಲ. ನೋಡಿದೀರಾ? ಮತ್ತೇನ್ ಕೊಡ್ತಾರೆ? ಶ್ರೀಗಂಧ ಕೊಡ್ತಾರೆ. ಗಂಧ ಕೊಡ್ತಾರೆ ಪ್ರಭುಜಿ. ನೋಡೋದು ಸತ್ವಗುಣ, ಅದು ಗಂಧ. ಭಸ್ಮ ನೋಡಿ ಅದು ನೋಡಿ ತಮೋಗುಣ. ನೋಡಿ, ತಮೋಗುಣ ಅಂತ ನಾನು ಹೇಳ್ಬಾರ್ದು, ಹೇಳೋದಿಲ್ಲ, ಮಾತು ವಾಪಸ್ ತಗೊಳ್ತೀನಿ. ಅದು ವಿಧಾನನೇ ಬೇರೆ, ಆ ತತ್ವನೇ ಬೇರೆ. ಆ ಮೂಲ ತತ್ವ ಅಂತ ಏನಿದೆಯೋ ಭಸ್ಮ ತತ್ವ ಅದೇ ಬೇರೆ, ಶ್ರೀಗಂಧನೇ ಬೇರೆ ಅಲ್ವಾ? ನೋಡಿ, ಹಂಗೆ ಆಯಾ ಪ್ರಕಾರವಾಗಿ ನೋಡಿ ಭಗವಂತ ಶಿವನನ್ನ ಆರಾಧನೆ ಆಗುತ್ತೆ. ಹಾಗೇನೆ ಇಂದ್ರ, ಚಂದ್ರ, ಸೂರ್ಯ ಅನೇಕ ಮಂದಿ ದೇವತೆಗಳಿದ್ದಾರೆ. ಸಾತ್ವಿಕ ಸ್ವಭಾವದವರು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಒಬ್ಬ ನಿರ್ದಿಷ್ಟ ದೇವತೆಯನ್ನ ಪೂಜಿಸುತ್ತಾರೆ. ಹಾಗೆಯೇ ರಾಜಸ ಗುಣದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ನಮಗೆ ನೆನಪಿರುವಂತೆ 2ನೇ ಮಹಾಯುದ್ಧದ ಕಾಲದಲ್ಲಿ ಕಲ್ಕತ್ತೆಯಲ್ಲಿ ಒಬ್ಬ ಮನುಷ್ಯನು ಹಿಟ್ಲರ್ನನ್ನು ಪೂಜಿಸಿದ. ಏಕೆಂದರೆ ಯುದ್ಧವಾದದ್ದರಿಂದ ಆ ಮನುಷ್ಯನು ಕಾಳಸಂತೆಯಲ್ಲಿ ವ್ಯವಹಾರ ಮಾಡಿ ತುಂಬಾ ಐಶ್ವರ್ಯವನ್ನು ಪಡೆದ. ಹೀಗೆ ರಾಜಸ ಮತ್ತು ತಾಮಸ ಗುಣದವರು ಸಾಮಾನ್ಯವಾಗಿ ಒಬ್ಬ ಬಲಶಾಲಿ ಮನುಷ್ಯನನ್ನು ದೇವರನ್ನಾಗಿ ಆರಿಸಿಕೊಳ್ಳುತ್ತಾರೆ. ಯಾರನ್ನು ಬೇಕಾದರೂ ದೇವರೆಂದು ಪೂಜಿಸಬಹುದು, ಫಲ ಒಂದೇ ಎಂದು ಭಾವಿಸುತ್ತಾರೆ. ನೋಡಿ, ಇದು ದೊಡ್ಡ ತಪ್ಪಿದು, ಅಜ್ಞಾನ. ನೋಡಿ, ಜನಗಳನ್ನು ಪೂಜಿಸ್ತಾರೆ ಗೊತ್ತಾ? ನೋಡಿ, ಕೆಲವರು ಸ್ಟ್ಯಾಚ್ಯೂ ಮಾಡಿ ರಾಜಕೀಯ ಸ್ಪೋರ್ಟ್ಸ್ ಮೆನ್ಗಳು. ನಮ್ಮ ಅಣ್ಣನ ಮಗ ಆತನ ಮೊಬೈಲ್ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದ, ಐ ಆಮ್ ಎ ಡಿವೋಟಿ ಆಫ್ ವಿರಾಟ್ ಕೊಹ್ಲಿ ಅಂತ. ಅಯ್ಯೋ, ಏನಪ್ಪಾ ಇದು ಅನಿಸ್ತು ನನಗೆ ನೋಡಿ. ಹಿಂದೆ ನೋಡು, ಕೆಲವು ವರ್ಷಗಳ ಹಿಂದೆ ಐ ಆಮ್ ಡಿವೋಟಿ ಆಫ್ ವಿರಾಟ್ ಕೊಹ್ಲಿ ಅಂತ ಹಾಕೊಂಡು ಸ್ಟೇಟಸ್ ಅಲ್ಲಿ ಮೊಬೈಲ್. ನನಗೆ ಅನ್ನಿಸ್ತು, ಎಂತ ದುರದೃಷ್ಟ. ನೋಡಿ, ಆ ವಿರಾಟ್ ಕೊಹ್ಲಿಗೆ ಡಿವೋಟಿ ಆಗಿ ಏನ್ ಮಾಡುದು ಕೋಳಿಗೆ ಅಲ್ವಾ? ಕೋಳಿ ಏನ್ ಕೊಡುತ್ತೆ ಅಲ್ವಾ? ನೋಡಿ, ಹಿಂಗೆ
ಅಜ್ಞಾನ ಅಂದ್ರೆ ಅಜ್ಞಾನ. ನೋಡಿ ಜನ ಹಂಗಿರ್ತಾರೆ. ನೋಡಿ ಚೆನ್ನೈಯಲ್ಲಿ ಒಬ್ಬ ಸಿನಿಮಾ ನಟಿಗೆ ದೇವಸ್ಥಾನ ಕಟ್ಟಿದ್ದಾರೆ ಗೊತ್ತಾ, ವಿಗ್ರಹ ಮಾಡಿದ್ದಾರೆ. ಖುಷ್ಬೂಗೆ ಪ್ರಭು. ಖುಷ್ಬೂದು ಪ್ರಭು. ಖುಷ್ಬು ಮೇಡಮ್ ಕಟ್ಟಿದ್ರು. ನನ್ನ ಹೆಸರು ಹೇಳಕ್ ಬಯಸ್ಲಿಲ್ಲ. ನೋಡಿ ಹಂಗೆ ನೋಡಿ ಈ ಥರದ್ದೆಲ್ಲ ಇದಾವೆ. ನೋಡಿ ಈ ತರ ವಿಚಿತ್ರ ಜನಗಳಿದ್ದಾರೆ. ನೋಡಿ ಹಿಂಗೆ ಇವೆಲ್ಲವೂ ತೀರಾ ಅತಿರೇಕ. ಹಿಂಗೆ ವ್ಯಕ್ತಿ ಪೂಜೆಗಳು ಆಗ್ತವೆ. ನಿಮ್ಗೇನಾದ್ರೂ ಫೇವರ್ ಬೇಕು ಅಂದ್ರೆ ಒಬ್ಬ ರಾಜಕಾರಣಿ ಚೇಲ ಆಗಿ ಇದ್ರೆ ನಿಮ್ಗೆಲ್ಲ ಫೇವರ್ಗಳು ಸಿಕ್ಬಿಡ್ತವೆ. ನೋಡಿ ಆತನಿಗೆ ಹಿಂದೆ ಹಿಂಬಾಲಕನಾಗಿ ಜೈ 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 ಅಂತಿರ್ಬೇಕು. ನೋಡಿದೀರಾ ಕೆಲವು ರಾಜಕಾರಣಿಗಳಿಂದನೇ ಸುತ್ತುತ್ತಾ ಇರ್ತಾರೆ ಕೆಲವರು. ಹೌದು ಯಾಕೆ ಅವನ ಅಧಿಕಾರ ಇರುತ್ತೆ. ಅವನ ಅಧಿಕಾರ ಕಳ್ಕೊಂಡು ಒಂದ್ ನಾಯಿ ಕೂಡ ಮುಸ್ ನೋಡಲ್ಲ ಆ ಕಡೆಗೆ, ಒಂದ್ ನೊಣ ಕೂಡ ಆಡೋದಿಲ್ಲ. ಈ ತರದ್ದು ನಾನು ಬಹಳ ಹತ್ರದಿಂದ ಗಮನಿಸಿದ್ದೀನಿ. ಅಧಿಕಾರ ಇದ್ದಷ್ಟು ದಿನನೇ ಇದು ಪೂಜಾ ಪ್ರತಿಷ್ಠಾ ನೋಡಿ ಇವೆಲ್ಲವೂ ನೋಡಿ ಆಮೇಲೆ ಯಾವನು ಬರೋದಿಲ್ಲ. ಜೈ ಜೈ ಅಂದವನ್ಗೆ ಯಾವ ಕಡೆ ಮಾತಾಡ್ತಿದೀವಿ ಅಂತಲೂ ಗೊತ್ತಿರಲ್ಲ ಪ್ರಭುಜಿ. ದುಡ್ಗೋಸ್ಕರ ಮಾಡ್ತಿರ್ತಾರೆ. ದುಡ್ಡುಗೋಸ್ಕರ ಮಾಡ್ತಾರೆ, ಏನೋ ಲಾಭ ಕೊಡ್ಸ್ಕೊಡ್ತಾರೆ, ಯಾವ್ದೋ ಒಂದು ಕಾಂಟ್ರಾಕ್ಟ್ ಕೊಡಿಸ್ತಾರೆ, ನೋಡಿ ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಅಂತ ಹೇಳಿ ನೋಡಿ ಹಿಂಗೆ ಸುತ್ತಾ ಇರ್ತಾರೆ. ಈ ನೋಡಿ ಹಂಗೆ ಕೆಲವರು ತಾಯಿಯೇ ದೇವರು, ತಾಯಿಯೇ ದೇವರು ಅಂತ ಕಲ್ಪನೆಯಲ್ಲಿ ಇರ್ತಾರೆ. ಹೌದಾ, ನೋಡಿದ್ರೆ ಈ ತರ ತಾಯಿಯೇ ದೇವರು, ನೀವೆಲ್ಲ ತಾಯಂದ್ರೆ ಇದೀರಿ. ಗಾಡಿ ಮೇಲೆಲ್ಲ ಹಾಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ಅವ್ರದ್ದು ಕಾಲ್ ಮುಗಿತಾರೆ. ನೋಡಿ ಇವೆಲ್ಲ ತಾಯಿ ದೇವರ ಸಮ ಅಂತ ಹೇಳ್ಬೇಕು, ತಾಯಿನೇ ದೇವರು ಅಂತ ಹೇಳ್ಬಾರ್ದು. ಹೌದು ಪ್ರಭು. ತಂದೆ ತಾಯಿ ದೇವರಿಗೆ ಸಮ ಅಂತ ಹೇಳ್ಬೇಕು, ಅವ್ರನ್ನ ಆ ತರ ಗೌರವಿಸ್ಬೇಕು. ದೇವರನ್ನ ಬಿಟ್ಟು ತಾಯಿನೇ ಪೂಜಿಸುವಂತ ಹಂಗೆಲ್ಲ ಮಾಡ್ಬಾರ್ದು. ನೋಡಿ ನಮ್ಮ ಇನ್ನು ಹೇಳಿದ್ರೆ ಸಮಯ ಇರೋದಿಲ್ಲ, ವಿಠಲನ ಕಥೆಯಲ್ಲೂ ಕೂಡ ಹಂಗೆ ಬರುತ್ತೆ. ಪುಂಡಲೀಕ ಸೇವೆ ಮಾಡ್ತಾ ಮಾಡ್ತಾ ಆದ್ರೆ ಆ ತಂದೆ ತಾಯಿಗಳು ಯಾರಾಗಿರ್ತಾರೆ ಗೊತ್ತಾ, ಕೃಷ್ಣನ ಭಕ್ತರಾಗಿರ್ತಾರೆ. ನೋಡಿ ಇದು ಮುಖ್ಯ, ಈ ಅಂಶ ಮುಖ್ಯ. ಅದನ್ನೇ ಭಗವಂತನಿಗಿಂತಲೂ ಭಕ್ತರ ಸೇವೆ ಮಾಡೋದು ಬಹಳ ಮುಖ್ಯ ಅಂತ ಹೇಳೋದು. ಆ ತಂದೆ ತಾಯಿಗಳು, ಪುಂಡಲೀಕನ ತಂದೆ ತಾಯಿಗಳು ಕೃಷ್ಣನ ಭಕ್ತರಾಗಿರ್ತಾರೆ. ನೋಡಿ ಹಿಂಗೆ ಈಗ ಒಬ್ಬ ತಾಯಿ ನೋಡಿ ರಾವಣ ತಾಯಿ ಭಕ್ತಿಗೆ, ತಾಯಿ ಪ್ರೀತಿಗೆ ಬಹಳ ಪ್ರಸಿದ್ಧ. ನೋಡಿ ಆಕೆ ಆತ್ಮಲಿಂಗವಂತರ ಕೂಡ ಕರೆಸಿರ್ತಾಳೆ. ನೋಡಿ ಆಕೆ ರಾಕ್ಷಸಿ. ನೋಡಿ ನೋಡಿ ಹಿಂಗೆ ನೋಡಿ ಈ ತರದ್ದೆಲ್ಲ ಇರುತ್ತೆ. ಅದೇ ತರ ಘಟೋದ್ಗಜನ ತಾಯಿ ಕೂಡ ರಾಕ್ಷಸಿ. ನೋಡಿ ಆ ರಾಕ್ಷಸಿ ತಾಯಿ ಘಟೋದ್ಗಜ ರಾಕ್ಷಸ ಮಗನನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾಳೆ. ಕುರುಕ್ಷೇತ್ರ ಯುದ್ಧ, ಪಾಂಡವರ ಸೇವೆ, ಕೃಷ್ಣನಿಗೆ ಬಹಳ ರೀತಿ ಸೇವೆ ಮಾಡ್ತಾನೆ ಘಟೋದ್ಗಜ. ನೋಡಿ ಈ ತರದ್ದು. ಅದೇ ತರ ವಿಭೀಷಣನು ಕೂಡ ನೋಡಿ, ವಿಭೀಷಣ ಯಾರು? ರಾಕ್ಷಸ, ರಾವಣನ್ ತಮ್ಮ. ನೋಡಿ ವಿಭೀಷಣನಿಗೆ ವಿಶೇಷ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಭಕ್ತಿ, ಅದನ ಮೇಲೆ ಬಹಳ ಅಭಿಮಾನ. ಹಂಗೆ ನೋಡಿ ತರದ ರಾಜಸ ಗುಣದವರು ಇಂತಹ ದೇವತೆಗಳನ್ನು ಪೂಜಿಸಿ ಸೃಷ್ಟಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಿದೆ. ಹಲವೊಮ್ಮೆ ಜನರು ಸತ್ತು ಹೋಗಿರುವ ಒಬ್ಬ ಮನುಷ್ಯನ ಸಮಾಧಿಯ ಬಳಿ ಪೂಜೆ ಸಲ್ಲಿಸುತ್ತಾರೆ. ಲೈಂಗಿಕ ಸೇವೆಯು ಸಹ ತಾಮಸ ಗುಣದಲ್ಲಿದೆ ಎಂದು ಭಾವಿಸಲಾಗಿದೆ. ಅದನ್ನೇ ಮಾಗಳು ಹೇಳಿದ್ದು, ಪಂಚಮಹಾಗಳು. ನೋಡಿ ಹಂಗೆ ಈ ಕೆಲವರನ್ನ ಸತ್ತದವ್ರನ್ನ ದೇವರುಗಳು ಮಾಡ್ಬಿಡ್ತಾರೆ. ಮಾಸ್ತಿಯಮ್ಮ ಅಂತ ಮಾಡ್ತಾರೆ. ನಾವು ಗೊತ್ತಾ, ಮಾಸ್ತಿಯಮ್ಮ, ವೀರ ಮಾಸ್ತಿಯಮ್ಮ. ನೋಡಿ ಕೆಲವರು ಸತ್ತೋದವರನ್ನ ವೀರಗಲ್ಲು, ಮಾಸ್ತಿ ಕಲ್ಲು ಅಂತಾರೆ ಪ್ರಭು. ನೋಡಿ ಕೆಲವನ್ನೆಲ್ಲನೂ ಈ ತರ ದೇವತೆಗಳನ್ನು ಮಾಡಿರ್ತಾರೆ. ವಿಶೇಷವಾಗಿ ಈ ದಕ್ಷಿಣ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಇದು ಜಾಸ್ತಿ ಇದೆ. ನೋಡಿ ಕೋಟಿ ಚೆನ್ನಯ್ಯ ಗೊತ್ತಾ ಯಾರಿಗಾದ್ರು? ಮಲ್ನಾಡವ್ರು ಇದ್ದೀರಾ? ಯಾರಾದ್ರೂ ಮಲ್ನಾಡವ್ರು ಇದ್ದೀರಾ ಇಲ್ಲಿ? ಮಂಗಳೂರಲ್ಲಿ ಕೋಟಿ ಚೆನ್ನಯ್ಯ ಇದೆ ಪ್ರಭುಜಿ. ಇದಾರೆ ಅಲ್ವಾ? ಏನ್ ಮಾತಾಜಿ ಅವರು ನೋಡಿ, ಅವರು ವೀರರು. ಅವರು ದೇವತೆಗಳ ಸ್ಥಾನ ಕೊಟ್ಟು ನೋಡಿ ಅವರನ್ನ ಪೂಜಿಸ್ತಾರೆ.
ಆ ಕುಟುಂಬಗಳಲ್ಲಿ. ನೋಡಿ, ಈ ತರದ ವೀರರನ್ನ ಪೂಜಿಸುವಂತ ಪರಂಪರೆಗಳು ಕೂಡ ಇದಾವೆ. ನೋಡಿ, ಇದನ್ನೇ ತಮಿಳ್ನಾಡಲ್ಲಿ ಮಧುರೈ ವೀರನ್ ಅಂತ ಕೇಳಿದೀರಾ? ಮಧುರೈ ವೀರನ್ ತರಿಮಾ ಯಾರ್ಕಾದ್ರು? ನೋಡಿ, ಈ ತರದ್ದು ನೋಡಿ, ಈ ತರದ್ದೆಲ್ಲ ಇದೆ ಪರಂಪರೆಯಲ್ಲಿ. ಕೆಲವು ವ್ಯಕ್ತಿಗಳನ್ನ ಈ ತರ ಕೂಡ ಪೂಜಿಸ್ತಾರೆ. ಪ್ರಭು, ಅವ್ರಿಗೆ ದೈವ ನಮ್ಗೆ ಅದು ಮನೆ ದೇವ್ರಿಗೆ ಕಾವಲ್ ದೈವಂ ಅಂತಾರೆ ಪ್ರಭು. ಓಕೆ ಓಕೆ ಮಾತಾಜಿ, ಹೌದು ಹೌದು. ಹಂಗೆ ನಾನು ಮಧುರೈ ವೀರನ್ ತುಂಬಾ ಹತ್ರದಿಂದ ನೋಡಿದ್ದೀನಿ. ನೋಡಿ, ಮಾತಾಜಿಯವರು ಹೇಳ್ತಿದ್ದಾರೆ, ಭಾಗ್ಯಲಕ್ಷ್ಮಿ ಅಮ್ಮ ಮಾತಾಜಿಯವರು. ಹೌದು, ಇದು ವೆಂಕಟನಾರಾಯಣ ಸ್ವಾಮಿ ನಮ್ದು ದೇವಸ್ಥಾನ, ಅದು ಪಕ್ಕದಲ್ಲಿ ಇದನ್ನ ಇಟ್ಟಿದ್ದಾರೆ ಪ್ರಭು. ಮಧುರೈ ವೀರನ್ ಅಲ್ವಾ ಮಾತಾಜಿ? ಹಾ ಹೌದು. ಹಾ, ಸರಿ ನೋಡಿ, ಈ ತರದೆಲ್ಲ ಇರ್ತವೆ. ನೋಡಿ, ಈ ತರದೆಲ್ಲ ಇರ್ತವೆ. ಅವ್ರು ಯಾರು ಅಂದ್ರೆ ವ್ಯಕ್ತಿ, ವಿಶೇಷವಾಗಿ ಕಾವಲ್ ದೇವ, ರಕ್ಷಣೆಗೆ ಅಂತ ವೀರರನ್ನ ಪೂಜಿಸೋದು. ಕೋಟಿ ಚೆನ್ನಯ್ಯ, ಮಧುರೈ ವೀರನ್. ನೋಡಿ, ಅದೇ ತರ ಇನ್ನು ಬೇರೆ 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 ವೀರಗಲ್ಲುಗಳು, ಮಾಸ್ತಿ ಕಲ್ಲುಗಳು. ನೋಡಿ, ಇದನ್ನೆಲ್ಲ ಪೂಜಿಸ್ತಾರೆ. ಹಂಗೆ ನೋಡಿ, ಅದೇ ತರ ಹಾಗೆ ಭಾರತದ ಮೂಲೆ ಮೂಲೆ ಹಳ್ಳಿಗಳಲ್ಲಿ ಭೂತ ಪ್ರೇತಗಳನ್ನು ಪೂಜಿಸೋರಿದ್ದಾರೆ. ಭಾರತದಲ್ಲಿ ಕೆಲವೊಮ್ಮೆ ಕೆಳವರ್ಗದವರು ಕಾಡಿಗೆ ಹೋಗುತ್ತಾರೆ ಮತ್ತು ಯಾವುದಾದರೂ ಮರದಲ್ಲಿ ಒಂದು ಪ್ರೇತ ವಾಸಿಸುತ್ತದೆ ಎಂದು ತಿಳಿದಿದ್ದರೆ ಆ ಮರವನ್ನು ಪೂಜಿಸಿ ಬಲಿಗಳನ್ನು ಕೊಡುತ್ತಾರೆ ಎಂದು ನಾವು ನೋಡಿದ್ದೇವೆ. ನಿಮ್ಗೆ ಗೊತ್ತಾ, ಭುವನೇಶ್ವರನನ್ನ, ಕಾಟೇರಮ್ಮನ್ನ ಪೂಜೆ ಮಾಡ್ಬೇಕಂದ್ರೆ ಒಂದ್ ಮರಗಳ ಹತ್ರ ಹೋಗ್ತಾರೆ, ಗೊತ್ತಾ? ನೋಡಿದೀರಾ ಭೂತಪ್ಪನ್ನ ಅಲ್ವಾ? ನೋಡಿ, ಯಾವುದೋ ಒಂದು ಆಲದ ಮರ, ಅರಳಿ ಮರನೋ, ನೋಡಿ, ಅಲ್ಲಿ ಬ್ರಹ್ಮ ರಾಕ್ಷಸ ಎಲ್ಲ ಇರ್ತಾನೆ. ನೋಡಿ, ಆ ಮರದಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಅಂದ್ರೆ ಅಲ್ಲಿ ಹೋಗಿ ಪೂಜಿಸ್ತಾರೆ. ಈ ವಿಧವಾದ ಪೂಜೆಗಳು ನಿಜವಾಗಿ ದೇವರ ಪೂಜೆಯಲ್ಲ. ನೋಡಿ, ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ ಆಧ್ಯಾತ್ಮಿಕವಾಗಿ ನೆಲೆಗೊಂಡವರಿಗೆ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಸತ್ವಂ ವಿಶುದ್ಧಂ ವಸುದೇವ ಷದ್ವಿತಂ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನು ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗಿದೆ: ಐಹಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರಿಶುದ್ಧರಾದವರು ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿರುವವರು ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಬಲ್ಲರು. ನಿರಾಕಾರವಾದಿಗಳು ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವರು ಎಂದು ನಂಬಿಕೆ. ಅವರು 5 ಬಗೆಯ ದೇವತೆಗಳನ್ನು ಪೂಜಿಸುತ್ತಾರೆ. ಐಹಿಕ ಜಗತ್ತಿನಲ್ಲಿ ಅವರು ನಿರಾಕಾರ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ರೂಪಕ್ಕೆ ದಾರ್ಶನಿಕ ವಿಷ್ಣು ಎಂದು ಹೆಸರು. ವಿಷ್ಣುವು ದೇವೋತ್ತಮ ಪರಮ ಪುರುಷನ ವಿಸ್ತರಣೆ. ಆದರೆ ನಿರಾಕಾರವಾದಿಗಳಿಗೆ ಕಟ್ಟ ಕಡೆಗೆ ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲ. ಆದುದರಿಂದ ಅವರು ವಿಷ್ಣು ರೂಪವು ನಿರಾಕಾರ ಬ್ರಹ್ಮನ ಮತ್ತೊಂದು ಅಂಶ ಎಂದಷ್ಟೇ ಭಾವಿಸುತ್ತಾರೆ. ಅವರಿಗೆ ವಿಷ್ಣು ಪರಮ ಅಲ್ಲ, ಬ್ರಹ್ಮನ್ ಪರಮ. ಆ ಬ್ರಹ್ಮನನ್ನ ಈ ಪಂಚದೇವೋಪಾಸನೆ ಅಂತ ಹೇಳ್ತಾರೆ. ವಿಷ್ಣು, ಸೂರ್ಯ ದೇವತಾ, ಶಿವ, ನೋಡಿ, ಕುಮಾರ, ಗಣಪ ಮತ್ತೆ ದುರ್ಗಾದೇವಿ. ನೋಡಿ, ಅಂದ್ರೆ ಶಾಕ್ತರು, ಗಾಣಪತ್ಯರು, ಶೌರ್ಯರು, ಅಂದ್ರೆ ಸೂರ್ಯದೇವನ ಪೂಜೆ ಮಾಡೋರು ಶೌರ್ಯರು. ನೋಡಿ, ಈ ತರ ಅಲ್ಲಿ 5 ದೇವತೆಗಳ ಉಪಾಸನೆ ಬರುತ್ತೆ. ಗಣೇಶನನ್ನ ನೋಡಿ, ಈ ತರದ್ದು. ಹಂಗೆ 5 ದೇವತೆಗಳ ಶಂಕರಾಚಾರ್ಯರು ಆ ಸಂದರ್ಭದಲ್ಲಿ ಭೂತ ಪ್ರೇತ ಪಿಶಾಚ ದೆವ್ವ ರಾಕ್ಷಸರನ್ನೆಲ್ಲ ಪೂಜೆ ಮಾಡ್ತಿದ್ದನ್ನೆಲ್ಲ ಬಿಡಿಸ್ಬೇಕು ಅಂತ ಬೇರೆ ಬೇರೆ ಏನೇನೋ ದೇವತೆಗಳನ್ನು ಪೂಜೆ ಮಾಡ್ತಿದ್ರು. ಅವನ್ನೆಲ್ಲ ಬಿಡಿಸಿ ಪಂಚಾಯತನ ಅಂತ ಹೇಳ್ತಾರಲ್ಲ ಪ್ರಭು. ಪಂಚದೇವೋಪಾಸನೆ ಹೇಳ್ತಾರೆ. ನೋಡಿ, ಆ 5 ದೇವತೆಗಳನ್ನು ಮಾತ್ರ ಪೂಜಿಸಿ ಅಂತ ಹೇಳಿದ್ರು. ಅದು ನಿರಾಕಾರವಾದನೆ. ಅವಾಗೇನಾಯ್ತು, ಭೂತ ಪ್ರೇತ ಪಿಶಾಚ ದೆವ್ವಗಳ ಪೂಜೆಗಳೆಲ್ಲ ಬಿಟ್ಟೋಯ್ತು. ಹಾಗೆಯೇ ಬ್ರಹ್ಮನು ರಾಜಸ ಗುಣದಲ್ಲಿ ನಿರಾಕಾರ ಬ್ರಹ್ಮನ ರೂಪ ಎಂದು ಭಾವಿಸುತ್ತಾರೆ. ಹೀಗೆ ಅವರು ಕೆಲವೊಮ್ಮೆ ಪೂಜಾರ್ಹರಾದ 5 ಬಗೆಯ ದೇವತೆಗಳನ್ನು ವರ್ಣಿಸುತ್ತಾರೆ. ಆದರೆ ಅವರು ನಿರಾಕಾರ ಬ್ರಹ್ಮನೇ ವಾಸ್ತವ ಸತ್ಯ ಎಂದು ಭಾವಿಸುವುದರಿಂದ ಕಟ್ಟ ಕಡೆಗೆ ಎಲ್ಲವೂ ಪೂಜಾರ್ಹ ವಸ್ತುಗಳನ್ನು ಬಿಟ್ಟು ಬಿಡುತ್ತಾರೆ. ಹಳೆಯದಾಗಿ ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳನ್ನ ಆಧ್ಯಾತ್ಮಿಕ ಸ್ವಭಾವದ ಜನರು ಸಹವಾಸದಿಂದ ಪರಿಶುದ್ಧಗೊಳಿಸಬಹುದು. ಶ್ರೀ ಕೃಷ್ಣ. ಸಮಯ ಆಗ್ತಾ ಇದೆ, ಇಲ್ಲಿ ವಿರಾಮ ಕೊಡ್ತೀವಿ. ಯಾರ್ದಾದ್ರು ವಿಶೇಷ ದಿನಗಳಿದೆಯಾ ಮಾತಾಜಿ? ಹಾ ಪ್ರಭುಜಿ, ಹಿರೇಮಠ ಗದಗ ಅವರು ಮಗಳದು ಮಾಧವಿ ಮಾತಾಜಿಯದು ಬರ್ತ್ಡೇ ಅಂತ ಪ್ರಭುಜಿ. ಮಾತಾಜಿ, ಎಲ್ಲರೂ ಮುಂದುವರಿಸಿ. ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮಗಳು ಎಲ್ಲರಿಗೂ. ದಂಡೋತ್ ಪ್ರಣಾಮಗಳು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ದಯವಿಟ್ಟು ಕಾರ್ಯಕ್ರಮ ಪ್ರಭುಜಿ ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಇವತ್ತು ಹಿರೇಮಠ ಪ್ರಭುಜಿ ಅವ್ರ ಮಗಳು
ಮಾಧವಿ ಮಾತಾಜಿದು ಬರ್ತ್ಡೇ ಇದೆ, ಹಂಗಾಗಿ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಪ್ಲೀಸ್ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು. ಹಾ ಮಾತಾಜಿ. ನನ್ ಮಗಂದು ಇವತ್ತು ಬರ್ತಾರೆ. ಯಾರು ಮಾತಾಜಿ? ಅನಿತಾ. ಅನಿತಾ ಮಾತಾಜಿನಾ? ಹೌದೌದು. ಅನಿತಾ. ಲಿಖಿತ್ ಕೃಷ್ಣ ಅಂತ ಅವನ ಹೆಸರು. ಹಾ ಋತಿಕ್ ಕೃಷ್ಣ. ಲಿಖಿತ್ ಕೃಷ್ಣ. ಲಿಖಿತ್. ಹೌದು. ಇವತ್ತು ಲಿಖಿತ್ ಕೃಷ್ಣ ಅವ್ರದ್ದು ಬರ್ತ್ಡೇ, ಮತ್ತೆ ಮಾಧವಿ ಮಾತಾಜಿದು ಬರ್ತ್ಡೇ. ಹಾಗಾಗಿ ಎಲ್ಲಾರು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ, ಅಭಿನಂದನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ವಿಶೇಷ ಕಾರ್ಯಕ್ರಮಗಳು ಇದಾವ ಮಾತಾಜಿ ಪ್ರಭುಜಿ? ಹರೇ ಕೃಷ್ಣ. ಇದ್ರೆ ನನ್ನ ಮೆಸೇಜ್ ಹಾಕಿ ಮಾತಾಜಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋಪಣ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇರ್ಯಶ್ಚ ಪತಿತಾನಾಂ ಪಾವನೇಭ್ಯೋ ನಮೋ ನಮಃ. अनंत कोटि वैष्णव की जय। श्रील प्रभुपाद की जय। गुरु महाराज की जय। हरे कृष्ण माताजी, हरे कृष्ण प्रभुजी, ಧನ್ಯವಾದಗಳು. ದಂಡೋಪಣಗಳು. ಹರೇ ಕೃಷ್ಣ. ಹೊಸಬ್ರು ಜಾಯಿನ್ ಆಗಿದ್ದೀರಾ ಮಾತಾಜಿ? ಇವತ್ತು ಯಾರು ಹೊಸಬ್ರು? ಗಜಲಕ್ಷ್ಮಿ ಮಾತಾಜಿ ಅನ್ನೋ ಒಬ್ರು ಇದ್ದಾರೆ. ಹೌದಾ ಮಾತಾಜಿ? ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಳೆ ಪ್ರಭುಜಿಗ್ ಪರಿಚಯ ಮಾಡಿಸ್ಕೊಡ್ತೀವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.